ಒಳ್ಳೆ ದರ್ಶನ ಕೊಟ್ಟಿದ್ದೀರಾ. ತುಂಬಾ ಅಮೂಲ್ ಬೇಬಿ, ಯಾವ ನಗುಮುಖದಲ್ಲಿ ಇರ್ತೀರಾ. ಏನೇ ನೋವು ನಲಿವಿದ್ರು ನೀವು ಅದು ತೋರ್ಸ್ಕೊಳಲ್ಲ, ಯಾವ ನಗುತ್ತಾ ಇರ್ತೀರಾ. ನಿಮಗೆ ನಿಮ್ಮ ನೋಡಿದ್ರೆ ಎಲ್ಲರಿಗೂ ಒಂಥರ ಸ್ಮೈಲಿಂಗ್ ನೋಡಿದ್ರೆ ಎಲ್ಲ ಒಂಥರ ಖುಷಿ ಆಗುತ್ತೆ. ಓಕೆ, ನೀವು ಆಲ್ ದ ಬೆಸ್ಟ್. ಗೋಜಿ ಬಿಡಿ ಗೋ ಮಿಲಿಯನರ್ ಇವತ್ತು MC ಪಾರ್ಟ್ ತಗೊಂಡಿದ್ದಕ್ಕೆ. ಓಕೆ ಲೀಡರ್ಸ್, ಎಲ್ಲಾರು ಬಂದಿದ್ದೀರಾ. ಇವತ್ತು 8 ಜನ ಬಂದಿದ್ದೀರಾ. 10 ಜನಕ್ಕೆ ನಾನು ಟೈಮ್ ಸರಿಯಾಗಿ ಬಂದಿರೋರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಟೈಮ್ ನನ್ ಬೆಲೆ ಕೊಟ್ರೆ ಒಂದಿನ ನನ್ ಟೈಮ್ ಬೆಲೆ ಕೊಡ್ತದೆ, ಯಾವಾಗ ಹೇಳ್ತಾ ಇರ್ತೀನಿ. ಇನ್ನು ಯಾರು ಬಂದಿಲ್ಲ ಅವ್ರನ್ನೆಲ್ಲ ಬೇಕಾ ಒಂದು ಫೋನ್ ಮಾಡಿ ಕರ್ಸ್ಕೊಳ್ಳಿ. ಇವತ್ತು ಒಳ್ಳೆ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡಕ್ಕೆ ರೆಡಿ ಆಗಿದ್ದೀನಿ. ತುಂಬಾ ಬೇಕಾಗುತ್ತೆ, ಎಲ್ಲಾರ್ಗು ಇದು ಬೇಕಾಗುತ್ತೆ. ಇದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಲೈಫ್ ಎಂತ ಸ್ವರ್ಗ ಲೈಫ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಒಳ್ಳೆ ಟಾಪಿಕ್. ಯಾರು ಕೇರ್ಲೆಸ್ ಆಗಿರ್ಬೇಡಿ, ಕೇಳಿಸ್ಕೊಳ್ಳಿ. ಯಾಕೆ ಬರ್ಕೊಳಕ್ ಆಗಲ್ಲ, ಅದು ಎಲ್ಲ ಇದೆ, ಬರ್ಕೊಳಕ್ ಆಗಲ್ಲ. ಕೇಳಿಸ್ಕೊಳ್ಳಿ, ಕೇಳಿಸ್ಕೊಂಡ್ರೆ ನಿಮ್ಗೆ ಸಾಕಷ್ಟು ಅರ್ಥ ಆಗುತ್ತೆ. ಬೇಕಾ ಯಾರನ್ನ ಬಂದಿಲ್ಲ, ನಿಮ್ ಡೌನ್ಲೈನ್ ಆಗಿರ್ಬೋದು, ಅಪ್ಲೈನ್ ಆಗಿರ್ಬೋದು, ನಿಮ್ ಮನೆಯವರು ಇರ್ಬೋದು, ನಿಮ್ ಫ್ಯಾಮಿಲಿ, ಎಲ್ಲಾರು ಇದು ಒಂದು ಬೇಕಾಗುತ್ತೆ. ಇದು ಬಿಸ್ನೆಸ್ ಅಂತ ಅಲ್ಲ, ಇದು ಕಾಮನ್ ಆಗಿ ಒಬ್ಬ ವ್ಯಕ್ತಿ ಈ ರೀತಿ ಇರ್ಬೇಕು ಅನ್ನೋದ್ ಬಗ್ಗೆ ನಾನು ಇವತ್ತು ಮಾತಾಡಕ್ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಬಿಸ್ನೆಸ್ ಬಗ್ಗೆ ಸಾಕಷ್ಟು ನಮ್ಮ ಲೀಡರ್ಗಳು, ನಮ್ಮ ಓರ್ ಲೀಡರ್, ನಮ್ಮ ರಾಜ್ ಸರ್ ಟೀಮು ಅದ್ರಲ್ಲಿ 9 ಗಂಟೆ ಕಾಲ ಸಾಕಷ್ಟು ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ. ಯಾವನ ಬಿಸ್ನೆಸ್ ಬಗ್ಗೆನೇ ಮಾತಾಡ್ತಾ ಹೋದ್ರೆ ಒಂಥರ ಬೋರ್ ಆಗುತ್ತೆ. ಕೆಲವು ವಿಷಯ, ಹೊಸ ವಿಷಯಗಳು ಇರ್ಬೇಕು ಅಂತ ನನ್ನ ಉದ್ದೇಶ. ಅದಕ್ಕೆ ನಾನು ಒಂದು ಹೊಸ ವಿಷಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ವಿಷಯಗಳು ನನ್ನ ಬುಕ್ ಅಲ್ಲಿ ಓದಿರೋದು. ಆ ಬುಕ್ ಆಮೇಲೆ ತೋರಿಸ್ತೀನಿ. ಲಾಸ್ಟ್ ಟೈಮ್ ಒಂದ್ಸಲ ನಿಮಗೆ ತೋರಿಸಿದ್ದೀನಿ, ಆಯ್ತಾ. ಇನ್ನು ಎಲ್ಲಾರು ಬರ್ಲಿ, ಬಂದ ಮೇಲೆ ಮತ್ತೆ ಆ ಬುಕ್ ನಾನು ತೋರಿಸ್ತೀನಿ. ಆ ಬುಕ್ ಅಲ್ಲಿ ಏನಪ್ಪಾ ಅಂದ್ರೆ, ಚಿಕ್ಕ ಮನಸ್ಸಲ್ಲಿ ದೊಡ್ಡ ಚೈನಾ ವಾಲ್ ಅಂದ್ರೆ ಚೈನಾ ಒಂದು ಇದೆಲ್ಲ ಗೋಡೆ, ಆ ಗೋಡೆ ಎಷ್ಟು ಹೈಟ್ ಇದೆ, ಎಷ್ಟು ದೊಡ್ಡದಾಗಿದೆ, ಅದನ್ನ ನೋಡಕ್ಕೆ ಎಷ್ಟು ಜನ ಹೋಗ್ತಾರಂತೆ ಅಲ್ಲಿ ಟ್ರಿಪ್ ಹೋಗುವಾಗ, ಟೂರಿಸ್ಟ್ ಪ್ಲೇಸ್ ಹೋಗುವಾಗ. ಚಿಕ್ಕ ಮನಸ್ಸಿನಲ್ಲಿ ಅಂತ ದೊಡ್ಡ ಚೈನಾ ವಾಲ್ ತರ ಮನಸ್ಸಿರ್ಬೇಕು ಅಂತ ಹೇಳ್ತಾರೆ. ಅದು ಎಲ್ಲರಿಗಿರುತ್ತ? ಖಂಡಿತ ಎಲ್ಲರಿಗಿರಲ್ಲ. ಎಲ್ಲಾರು ಇದ್ದು ಬಿಟ್ಟಿದ್ರೆ ಇವತ್ತು ನಮ್ ದೇಶ ಹೆಂಗಿರ್ಬೇಕು, ನಮ್ ದೇಶ ರಾಮರಾಜ್ಯ ತರ ಆಗ್ಬೇಕಾಯ್ತು. ಅದು ಇರಲ್ಲ, ಏನು ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅಲ್ಲೋ ಲೀಡರ್ಸ್, ಪಾರ್ಟ್ನರ್ಸ್, ಕೇಳಿಸ್ಕೊಳ್ಳಿ, ಆಲಿಸ್ಕೊಳ್ಳಿ, ಅಳವಡಿಸ್ಕೊಂಡ್ರೆ ಮಾತ್ರ ನಿಮಗೆ ಅದು ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ಖಂಡಿತ ಯೂಸ್ ಆಗಲ್ಲ. ಓಕೆ, ಇವಾಗ ನಾನು ಇದ್ರಲ್ಲಿ ಬುಕ್ ಇರೋದು ನಾನು ನಿಮ್ಗೆ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಸಿಂಹ ಮನಸ್ಸು. ಸಿಂಹ ಅಂದ್ರೆ ಒಂದ್ ಸಿಂಹ ಯಾವ ರೀತಿ ಇರುತ್ತೆ ಮನಸ್ಸು, ಬಂಗಾರದ ಮನಸ್ಸು, ಬಂಗಾರ ಮನಸ್ಸು ಯಾವ ರೀತಿ ಇರುತ್ತೆ, ಎರಡಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನ ಇವತ್ತು ಈ ಬುಕ್ ಇರೋದು ನಾನು ನಿಮ್ಗೆ ಹೇಳ್ತಾ ಇರೋದು. ಸಿಂಹ ಮನಸ್ಸು ಅಂದ್ರೆ ಸಿಂಹ ತತ್ವ ಅಂತ ಇಟ್ಕೊಳ್ಳಿ. ಸಿಂಹ ತತ್ವ, ಬಂಗಾರ ತತ್ವ ಅಂದ್ರೆ ಗೋಲ್ಡ್. ಗೊತ್ತಲ್ಲ, ಬಂಗಾರ ಮನಸ್ಸು ಅಂತ ಪಿಕ್ಚರೇ ಬಂದಿದೆಲ್ಲ, ಬಂಗಾರ ತತ್ವ. ಸಿಂಹ ತತ್ವ ಹೆಂಗಿರುತ್ತೆ, ಬಂಗಾರ ತತ್ವ ಹೆಂಗಿರುತ್ತೆ, ಆ ಮನಸ್ಸು ಇರೋರು ಹೆಂಗಿರ್ತಾರೆ, ಇದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗ್ ಇಂದ ನೀವು ಕೇಳಿಸ್ಕೊಂಡ್ರೆ ತುಂಬಾ ಅರ್ಥ ಆಗುತ್ತೆ ನಿಮ್ಗೆಲ್ಲಾರ್ಗು. ಲಾಸ್ಟ್ ಅಲ್ಲಿ ಬಂದು ಕೇಳಿಸ್ಕೊಂಡ್ರೆ ಏನು ಅರ್ಥ ಆಗಲ್ಲ. ಯಾಕಂದ್ರೆ ಒಂದು ಪಿಕ್ಚರು ನಾವು ಫಸ್ಟ್ ಇಂದ ನೋಡಿದ್ರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಹೊತ್ತು ಲಾಸ್ಟ್ ಅಲ್ಲಿ ಬಂದು ನೋಡಿದ್ರೆ ನಮ್ಗೆ ಏನು ಅರ್ಥ ಆಗಲ್ಲ ಪಿಕ್ಚರು. ಅದೇ ರೀತಿನೇ ನೀವು ಫಸ್ಟ್ ಇಂದ ಹೇಳಿದ್ರೆ ಮಾತ್ರ ಈ ಒಂದು ನಾನು ಇವತ್ತು ಹೇಳೋದಕ್ಕೆ ನಿಮ್ಗೆ ಅದು ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಇನ್ನು ಸಾಕಷ್ಟು ಜನ ಬಂದಿಲ್ಲ, ಬೇಕಾ ಅವ್ರಿಗೆಲ್ಲ ಒಂದು ಕಾಲ್ ಮಾಡಿ ಒಂದು ಬರೆ ಕೇಳಿ. ಓಕೆ, ಇದು ಸಿಂಹ ತತ್ವವ್ರು ಹೆಂಗಿರ್ತಾರೆ, ಬಂಗಾರ ತತ್ವವ್ರು ಹೆಂಗಿರ್ತಾರೆ ಅನ್ನೋದಕ್ಕೆ ನಾನು ಒಂದು ಸ್ಟೋರಿಗಳ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅದು ನಾನು ಹೇಳಿದಲ್ಲ, ಆ ಬುಕ್ ಅಲ್ಲಿ ಇರೋದ ನಾನು ನಿಮ್ಗೆ ಹೇಳ್ಬೇಕು ನನ್ಗೆ ಅನಿಸ್ತು, ನನ್ನ ಮನಸ್ಸಿಗೆ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಾರ್ತ್ ಇಂಡಿಯಾದಲ್ಲಿ ಒಬ್ಬ ಜಮೀನ್ದಾರು, ದೊಡ್ಡ ಜಮೀನ್ದಾರು. ಅವ್ರ ಜಮೀನು ಒಳಗಡೆ ಪಕ್ಕದ ಜಮೀನು ರೈತ, ಒಂದು ಬಡ ರೈತ,
ಅವ್ರ ಹಸು ಬಂದು ಮೇಯ್ದು ಬಿಡ್ತಾರೆ, ಇವ್ರ ಜಮೀನೊಳಗೆ ಬಂದು ಮೇಯ್ದು ಬಿಡ್ತಾರೆ. ಅವ್ ಏನ್ ಮಾಡ್ತಾರೆ ಅಂದ್ರೆ ಹಸುನ ಈ ಜಮೀನ್ದಾರು ಕಟ್ಟಾಕ್ಬಿಟ್ಟು ಅವ್ರನ್ನ ಕರೆಸ್ತಾರೆ, ಪಕ್ಕದ ಜಮೀನವ್ರನ್ನ ಕರೆಸ್ಬಿಟ್ಟು ಅವ್ರನ್ನೇ ಕಟ್ಟಾಕ್ತಾರೆ. ಕಟ್ಟಾಕ್ಬಿಟ್ಟು ಮನುಷ್ಯ ಬಾತ್ರೂಮ್ ಹೋಗ್ತೀವಲ್ಲ, ಆ ಬಾತ್ರೂಮ್ ಹೋಗೋದನ್ನ ಅವ್ರಿಗೆ ಬಾಯಿಗೆ ಹಾಕಿ ತಿನ್ನಿಸ್ತಾರೆ ಕಕ್ಕಣ್ಣ. ಅವಾಗ ಅವ್ರು ವಾಮಿಟ್ ಮಾಡಿ ಅವ್ರು ಯಾರ ತಪ್ಪಿ ಬಿದ್ದೋಯ್ತಾರೆ. ಇದನ್ನ ಯಾವ ತತ್ವ ಅಂತ ಹೇಳ್ಬೇಕು ನಾವು? ಸಿಂಹ ತತ್ವ. ಸಿಂಹ ಮನಸ್ಸಿದೆಲ್ಲ. ಸಿಂಹ ನಾವ್ ಹೇಳ್ತೀವಿ ಸಿಂಹ ಗರ್ಜನೆ ಮಾಡ್ಬೇಕು, ಸಿಂಹ ತರ ಇರ್ಬೇಕು ಅಂತ. ಓಕೆ, ಆ ಸಿಂಹ ಏನ್ ಬುದ್ಧಿ ಇರ್ತದೆ? ಕೊಡೂರವಾಗಿ ಬುದ್ಧಿ ಇರ್ತದೆ. ಯಾವ್ದು ಮಿರುಗಗಳನ್ನ ಬಿಡಲ್ಲ, ಹೊಟ್ಟೆ ಹಸಿವಾದ್ರೆ ಮನುಷ್ಯನ ಬಿಡಲ್ಲ, ಸಾಯಿಸಿ ತಿಂದ್ಬಿಡ್ತಾರೆ. ಆ ರೀತಿ ಒಂದು ಕೊಡೂರ ಬುದ್ಧಿ ಇರುತ್ತೆ ಅದಕ್ಕೆ ಆ ಬುಕ್ ಅಲ್ಲಿ ಸಿಂಹ ತತ್ವ ಅಂತ ಹೇಳಿದ್ದಾರೆ, ಬಂಗಾರ ತತ್ವ ಅಂತ. ಆಯ್ತಾ? ಇವತ್ತು ಎತ್ತ ತಾಯಿನೇ ಭಾರ ಅನ್ಬಿಟ್ಟು ಮಾಡಿ ಮೇಲೆಯಿಂದ ತಳ್ಳಿಬಿಟ್ಟು ಸಾಯಿಸಿದ್ದಾರೆ. ಎಷ್ಟೋ ನಾವು ಪೇಪರ್ ನೋಡಿದೀವಿ, ಟಿವಿ ನೋಡಿದೀವಲ್ಲ. ಎತ್ತ ತಾಯಿನೇ ನನಗೆ ಭಾರ ಅನ್ಬಿಟ್ಟು ಮಾಡಿ ಮೇಲೆಂದ ಸಾಯಿಸಿದ್ದಾರೆ. ಇವ್ರನ್ನ ಏ ತತ್ವ ಅನ್ನೋರು ಹೇಳ್ತೀರಾ? ಸಿಂಹ ತತ್ವ ಅನ್ನೋದನ್ನೇ ಹೇಳ್ಬೇಕು ನಾವು. ಓಕೆ, ಎಷ್ಟೋ ಜನ ತಾಯಿ ತಂದೆ ಮಕ್ಕಳಕ್ಕೋಸ್ಕರನೇ ಜೀವನ ಒತ್ತೆ ಇಡ್ತಾರೆ. ನನ್ ಮಕ್ಳು ಚೆನ್ನಾಗಿ ಓದ್ಬೇಕು, ನನ್ ಮಕ್ಳು ಚೆನ್ನಾಗಿರ್ಬೇಕು. ಯಾಕೆ ನಾವು ಅಷ್ಟೇ ಇವಾಗ ಏನಕ್ಕೆ ಕಷ್ಟಪಡ್ತೀವಿ? ನಾವು ಇವತ್ತು ನಾಳೆ ಹೊಟ್ಟೋಗ್ಬಿಡ್ತೀವಿ. ಎಷ್ಟು ವರ್ಷ ನಾವು ಹೋಗ್ಲೇಬೇಕು, ದೇವ್ರ ನಿಯಮ. ಅಂದ್ರೆ ಮಕ್ಳು ಚೆನ್ನಾಗಿರ್ಬೇಕು, ಮಕ್ಕಳಕ್ಕೋಸ್ಕರ ನಾವು ಆಸ್ತಿ ಮಾಡಿ ಅಂತಸ್ತು ಮಾಡ್ತೀವಿ. ಅದೇ ಮಕ್ಕಳು ತಾಯಿ ತಂದೆಯನ್ನ ಹೋಗಿ ಅವ್ರ ಹಣ, ಅವ್ರ ಆಸ್ತಿ ಮಾಡಿ, ಮನೆ ಮಟ್ಟ ಮಾಡಿ, ಸಾಲ ಮಾಡಿ, ಬಟ್ಟಿ ಕಟ್ಟಿ ಮಕ್ಕಳನ್ನ ಓದಿಸಿ ಚೆನ್ನಾಗಿರ್ಬೇಕಂತ ನೋಡ್ತೀವಿ. ಆದ್ರೆ ಅದೇ ಮಕ್ಕಳು ತಾಯಿ ತಂದೆ ತಗೊಂಡು ವೃತ್ರಾಶ್ರಮದಲ್ಲಿ ಬಿಟ್ಬಿಡ್ತಾರೆ. ಇವ್ರನ್ನ ಯಾ ತತ್ವ ಅಂತ ಹೇಳಕ್ಕಾಗತ್ತೆ ನಾವು? ನೀನ್ ಯಾರು ನನ್ ಮೊಬೈಲ್ ಟೆಸ್ಟ್ ಮಾಡಕ್ಕೆ? ಅದೇ ರೀತಿ ನನ್ ಮಕ್ಕಳು ಚೆನ್ನಾಗಿ ಓದಿ ಫಾರಿನ್ ಹೋಗಿ ಓದ್ಬೇಕು, ಫಾರಿನ್ ಎಜುಕೇಶನ್ ಬೇಕು ಅಂತ ಹಣ ಆಸ್ತಿ ಎಲ್ಲ ಮಾರಿ ಕಷ್ಟಪಟ್ಟು ಫಾರಿನ್ ಕಳಿಸ್ತಾರೆ. ಅವ್ರು ಫಾರಿನ್ ಓದೋರು ಹಂಗೆ ಪರಾರಿ ಆಯ್ತಾರೆ. ಹಂಗೆ ಪರಾರಿ ಅಂದ್ರೆ ಏನು? ಫಾರಿನಲ್ಲೇ ಮದುವೆ ಮಾಡ್ಕೊಂಡು ಫಾರಿನಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಇದಾಯ್ತಂದ್ರೆ ಏನಾದ್ರು ದುಡ್ಡು ಕಳಿಸ್ತಾರೆ, ಇದ್ಕೊಳ್ಳಿ. ಇವ್ರನ್ನ ಯಾರ್ ತತ್ವ ಅಂತ ಹೇಳಕ್ಕಾಗುತ್ತೆ ನಾವು? ಹಲೋ ಲೀಡರ್ಸ್, ಪಾರ್ಟ್ನರ್ಸ್, ಕೇಳಿಸ್ಕೊಳ್ಳಿ, ಆಲಿಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಯಾವುದೇ ವಿಷಯನೂ ಅಳವಡಿಸ್ಕೋಬೇಕು, ಕೇಳಿಸ್ಕೋಬೇಕು, ಆಲಿಸ್ಕೋಬೇಕು, ಅದನ್ನ ಅಳವಡಿಸ್ಕೋಬೇಕು. 100% ಅಳವಡಿಸ್ಕೊಳಕ್ ಆಗಲ್ಲ. ಅದ್ರಲ್ಲಿ ನಮ್ ವಿಜಯ ಸರ್ ಹೇಳ್ತಾರಲ್ವಾ, 0.1% ಅಳವಡಿಸ್ಕೊಳ್ಳಿ ಅಂತ. 0.1% ಅಳವಡಿಸ್ಕೊಂಡ್ರೆ ನಮ್ಗೆ ದೇವ್ರು ಎಲ್ಲೋ ಕರ್ಕೊಂಡು ಹೋಗ್ತಾರೆ. ಇನ್ನು ಅಳವಡಿಸ್ಕೊಂತೀವ? ಇಲ್ಲ. ಇವನ್ನೆಲ್ಲ ಯಾವ ತತ್ವ ಅಂತ ನಾವು ಹೇಳಕ್ಕಾಗತ್ತೆ? ಸಿಂಹ ತತ್ವ ಅಂತಾನೆ ಇವನು ಹೇಳ್ತಾ ಇದ್ದಾರೆ, ಆ ಬುಕ್ಕಲ್ಲಿ ಹೇಳ್ತಾ ಇದ್ದಾರೆ. ಸೇಮ್ ಹಂಗೆ ನೋಡಿ, 1987 850 ವರ್ಷ ಮುಂಚೆ ಆಗಿರೋ ಒಂದು ಸ್ಟೋರಿ. 850 ವರ್ಷ ಮುಂಚೆ ಆಗಿರೋ ಒಂದು ಸ್ಟೋರಿನ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನಿಜವಾಗಿ ಆ ಸ್ಟೋರಿ ಕೇಳಿದ ಮೇಲೆ ಗೊತ್ತಾಗುತ್ತೆ, ಇಂಥ ಮನುಷ್ಯರು ಇದ್ದಿದಾರ ಈ ಭೂಮಿಯಲ್ಲಿ ಅಂತ. ಇದಾರೆ, ನಾವು ಕಂಡಿದ್ದು ಎಷ್ಟು ಜನ ಇದ್ದಾರೆ ಲಾಸ್ಟ್ ಹೇಳ್ತೀನಿ ನಾನು. 1987 ಒಂದು ಯುದ್ಧ ಆಗುತ್ತೆ. ಎಲ್ಲಿ ಅಂದ್ರೆ ಇಂಗ್ಲೆಂಡ್, ಈಜಿಪ್ಟ್ ಅಂತ ಒಂದು ದೇಶ ಇದೆ. ನೀವು ಮ್ಯಾಪ್ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಈಜಿಪ್ಟ್ ಒಂದು ದೇಶ ಅಂತ, ಮುಸ್ಲಿಂ ಕಂಟ್ರಿ. ಇದು ಕ್ರಿಶ್ಚಿಯನ್ ಕಂಟ್ರಿ. ಆ ಇಂಗ್ಲೆಂಡ್ ಕ್ರಿಶ್ಚಿಯನ್ ಕಂಟ್ರಿ. ಅಲ್ಲಿ ಒಂದು ಪಾರ್ಟ್, ಒಂದು ರಾಜ. ಇವಾಗ ನಮ್ಮ ಇಂಡಿಯಾದಲ್ಲಿ ಹೆಂಗೆ ತಮಿಳ್ನಾಡು ಇದೆ, ಕರ್ನಾಟಕ ಇದೆ, ಆಂಧ್ರ ಇದೆ, ಅದು ಒಂದು ಪಾರ್ಟ್. ಇಂಗ್ಲೆಂಡ್ ಅಲ್ಲಿ ಒಂದು ಪಾರ್ಟ್, ಈಜಿಪ್ಟ್ ದೇಶದಲ್ಲಿ ಒಂದು ಪಾರ್ಟ್. ಅಲ್ಲಿ ರಾಜರು ಇಬ್ರು ರಾಜರು ಏನ್ ಮಾಡ್ತಾರೆ ಅಂದ್ರೆ, ಇಂಗ್ಲೆಂಡ್ ರಾಜ ಬಂದು ರಿಚರ್ಡ್ ಜಾನ್ಸನ್ ಅಂತ, ಕ್ರಿಶ್ಚಿಯನ್ ಅವರು.
ಈಜಿಪ್ಟ್ ರಾಜ ಬಂದು ಸುಲ್ತಾನ್ ಸಲಾವುದ್ದೀನ್ ಅಂತ, ಸುಲ್ತಾನ್ ಸಲಾವುದ್ದೀನ್ ಅಂತ ಆ ರಾಜ ಹೆಸರು. ಈಜಿಪ್ಟ್ ರಾಜ ಮುಸ್ಲಿಂ ರಾಜ ಹೆಸರು ಅಂದ್ರೆ ನಾಯಕ ಅಂದ್ರೆ ರಾಜನ ಹೆಸರು. ಇಂಗ್ಲೆಂಡ್ ರಾಜನ ಹೆಸರು ರಿಚರ್ಡ್ ಜಾನ್ಸನ್ ಅಂತ. ಇವರು ಇಬ್ಬರಿಗೂ ಅವ್ರ ದೇಶ ಇವ್ರ ದೇಶ ಒಂದು ವಾರ ಆಗುತ್ತೆ, ಒಂದು ಯುದ್ಧ ಆಗುತ್ತೆ. ಏನ್ ಯುದ್ಧ ಆಗುತ್ತೆ? ಒಂದು ದೇವಸ್ಥಾನ ಇದೆ, ಒಂದು ಪುಣ್ಯ ಕ್ಷೇತ್ರ ಇದೆ, ಒಂದು ದೇವಸ್ಥಾನ ಇದೆ. ಎಷ್ಟೋ ಎಕರೆ, ಲಕ್ಷ ಎಕರೆ, ಅದು 1000 ಎಕರೆ ಏನಿಲ್ಲ ಆ ಕಾಲದಲ್ಲಿ, 950 ವರ್ಷ ಮುಂಚೆ. ಅದು ಅವರು ನಮ್ ದೇಶಕ್ಕೆ ಸೇರಿದಂತ, ಇವ್ರು ನಮ್ ದೇಶಕ್ಕೆ ಸೇರಿದಂತ. ಸಣ್ಣ ಪುಟ್ಟ ಯುದ್ಧ ಆಯ್ತಾನೆ ಇರ್ತದೆ ಅವಾಗ ಅವಾಗ. ಒಂದ್ಸಾಲಿ 1182 ದೊಡ್ಡ ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಮುಸ್ಲಿಂ ಕಂಟ್ರಿಗೂ ಕ್ರಿಶ್ಚಿಯನ್ ಕಂಟ್ರಿ ಅವ್ರಿಗೆ ಯುದ್ಧ ನಡೀತಾ ಇದೆ. ಯುದ್ಧದ ಲಾಸ್ಟ್ ಅಲ್ಲಿ ಮುಸ್ಲಿಂ ಕಂಟ್ರಿ ಅವರು ಈ ಸುಲ್ತಾನ್ ಸಲಾವುದ್ದೀನ್ ಅಂತ ಅವ್ರು ಗೆದ್ದು ಬಿಡ್ತಾರೆ. ಗೆದ್ಬಿಟ್ಟು ಏನಪ್ಪಾ ಅಂದ್ರೆ ಅವಾಗಿರೋ ಒಂದು ಯುದ್ಧ ರೂಲ್ಸ್ ಏನಪ್ಪಾ ಅಂದ್ರೆ, ಗೆದ್ದಿರೋರು ಸೋತಿರೋರು ಯಾರು ವಾಪಸ್ ಹೋಗ್ಬಿಡಲ್ಲ, ಅವನಲ್ಲೇ ಸಾಯಿಸಾಕ್ಬಿಡ್ತಾರೆ. ಯುದ್ಧ ಜಾಗದಲ್ಲೇ ಸಾಯಿಸಿ. ಎಷ್ಟು ನಾವು ಪಿಕ್ಚರ್ ನೋಡಿದೀವಿ, ಬುಕ್ಕಲ್ಲಿ ಓದಿದೀವಿ, ಟಿವಿಲೆಲ್ಲ ನೋಡಿದೀವಲ್ಲ. ಆ ಯುದ್ಧ ಜಾಗದಲ್ಲಿ ಎಲ್ಲಾನು ಸಾಯಿಸ್ಬಿಡ್ಬೇಕು. ಒಬ್ಬರು ಅವ್ರ ದೇಶಕ್ಕೆ ಹೋಗಂಗಿಲ್ಲ, ಗೆದ್ದಿರೋರು. ಆದ್ರೆ ಈ ಸುಲ್ತಾನ್ ಸಲಾವುದ್ದೀನ್ ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಬ್ಬರನ್ನೇ ಸಾಯಿಸ್ಬೇಡಿ ಅಂತ ಆರ್ಡರ್ ಮಾಡ್ಬಿಟ್ಟು. ಕೆಲವರು ಅವ್ರ ದೇಶದವರು ಸತ್ತೋಗಿದ್ದಾರೆ ಸ್ಪಾಟ್ ಅಲ್ಲಿ, ಇವ್ರ ದೇಶದಲ್ಲಿ ಸತ್ತೋಗಿದ್ದಾರೆ. ಇವ್ರು ಗೆದ್ಬಿಟ್ರು. ಗೆದ್ದ ಮೇಲೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಈ ಸುಲ್ತಾನ್ ಸಲಾವುದ್ದೀನ್ ಅಂತ ಅವರು ನಂಬರ್ 1 ಲಕ್ಷ ಜನಕ್ಕೆ ನನ್ನ ದೇಶದಲ್ಲಿ ನೀವಿರಿ, ನಿಮ್ಗೆ ಏನ್ ಬೇಕಾದ್ರೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ, ನೀವು ನನ್ನ ದೇಶದವರೇ ಅನ್ಬಿಟ್ಟು ಆ ಕಾಲ ಯುದ್ಧದಲ್ಲಿ ಯಾರನ್ನ ಬಿಡಂಗಿಲ್ಲ, ಎಲ್ಲಾರು ಸಾಯಿಸ್ಬಿಡ್ತಾರೆ. ಇಲ್ಲಾಂದ್ರೆ ಕರ್ಕೊಂಡೋಗಿ ಅರೆಸ್ಟ್ ಮಾಡಿಬಿಟ್ಟು ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಅವ್ರ ಚಿತ್ರಹಿಂಸೆ ಕೊಡ್ತಾರೆ, ಇಲ್ಲ ಅವ್ರನ್ನ ಜೀತದ ತರ ಕಳ್ಸಿಟ್ಕೊಂತಾರೆ. ಒಂದೊತ್ತು ಊಟ ಹಾಕಲ್ಲ, ಆಡಿ ಚಿತ್ರಹಿಂಸೆ ಕೊಡ್ತಾ ಇದ್ರು. ಅದು ಇವರು ಸಲಾವುದ್ದೀನ್ ಅಂತ ಎಂತ ಬಂಗಾರ ಮನಸ್ಸು ಅಂದ್ರೆ, 1 ಲಕ್ಷ ಜನಕ್ಕೆ ನಮ್ ದೇಶ ಇರಿ, ನಿಮ್ಗೆ ಏನ್ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಟ್ರು. ಸೆಕೆಂಡ್ ನಂಬರ್ 2 ಏನಪ್ಪಾ ಅಂದ್ರೆ, ನಿಮ್ಮ ದೇಶಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಆಸೆ ಇದ್ರೆ ನಾನೇ ಕಲ್ಸ್ಕೊಡ್ತೀನಿ, ಆ ರೀತಿ ನಿಮ್ಗಿರೋರು ನೀವು ಹೋಗ್ಬೋದು ಅಂತ. ಕೆಲವರು ಅವ್ರ ದೇಶಕ್ಕೆ ಹೋಗಕ್ ಇಷ್ಟಪಟ್ರು. ಅವ್ರನ್ನ ಇವ್ರ ಖರ್ಚಲ್ಲೇ ಇವರೇ ಬಂದೋಬಸ್ತಾಗಿ ಅವ್ರ ದೇಶಕ್ಕೆ ಕಳ್ಸಿಕೊಟ್ರು. 3ನೇದು ಬಂದು ಏನಪ್ಪಾ ಅಂದ್ರೆ, ಇಲ್ಲಿ ಯಾರು ಸೋತಿದ್ದಾರೆ ಅವ್ರು ಅವ್ರ ದೇಶಕ್ಕೆ ಹೋಗ್ಬೇಕಂದ್ರೆ, ಅವ್ರ ದೇಶದಿಂದ ಇವ್ರಿಗನ್ನ ಕಪ್ಪ ಕಟ್ಬೇಕು. ಕಪ್ಪ ಅಂದ್ರೆ ಏನು? ಟ್ಯಾಕ್ಸ್ ಕಟ್ಟಬೇಕು, ಆಯ್ತಾ? ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಅವ್ರ ದೇಶಕ್ಕೆ ಕಳ್ಸಿಕೊಡ್ತಾರೆ. ಆದ್ರೆ ಇವರು ₹1 ಯಾವ ತರ ಇಸ್ಕೊಳ್ದಂಗೆ ಅವ್ರ ದೇಶಕ್ಕೆ ಹೋದವ್ರು ಎಲ್ಲಾರನ್ನ ಹೋಗ್ಬೇಕನ್ನೋರು ಎಲ್ಲಾರು ಇಷ್ಟಪಟ್ಟಿರೋಲ್ಲ ಅವ್ರ ದೇಶಕ್ಕೆ ಕಳ್ಸಿಕೊಟ್ರು. 4ನೇದು ಏನಪ್ಪಾ ಅಂದ್ರೆ, ಕೆಲವು ಹೆಣ್ಮಕ್ಳು ಬಂದ್ಬಿಟ್ಟು ನಮ್ ಗಡ್ಡಿದ್ರು ಕಾಣಿಯಾಗಿದ್ದಾರೆ, ನಮ್ಮ ಅಪ್ಪದ್ರು ಕಾಣಿಯಾಗಿದ್ದಾರೆ, ನಮ್ಮ ಅಣ್ಣ ತಮ್ಮ ಕಾಣಿಯಾಗಿದೆ. ಯಾಕಂದ್ರೆ ಆ ಒಂದು ಯುದ್ಧದಲ್ಲಿ ಲಾಸ್ಟ್ ಅಲ್ಲಿ ಇವ್ರು ಗೆದ್ದ ಮೇಲೆ ಕೆಲವರು ಭಯ ಆಗುತ್ತೆ, ಅಲ್ಲೆಲ್ಲಿ ಹೋಗ್ಬಿಟ್ಟು ಮುಚ್ಕೊಂಡಿರ್ತಾರೆ, ಔಡ್ಸ್ಕೊಂಡಿರ್ತಾರೆ. ಆವಾಗ ಇವ್ರೇನಂದ್ರು ಅವನ್ನೆಲ್ಲ ಹುಡುಕೊಂಡು ಬಂದು ಯಾರು ಅಣ್ಣ ತಮ್ಮ ಅಪ್ಪ ಕಾಣೆ ಅವರೆಲ್ಲ ಅವ್ರಿಗೆ ಸೇರಿಸಿ ಅಂತ ಅಂದ್ರು. ಅದೇ ರೀತಿ ಎಲ್ಲಾ ಕಡೆ ಹೋಗಿ ಹುಡುಕೊಂಬಂದು ಅವ್ರವ್ರಿಗೆ ಅವ್ರ ವಸ್ತುಗಳನ್ನ ಸೇರಿಸ್ಕೊಟ್ರು. 5ನೇದು ಇದು ರಿಚರ್ಡ್ ಜಾನ್ಸನ್, ಇಂಗ್ಲೆಂಡ್ ಅವರು. ಅವ್ರ ಯುದ್ಧದಲ್ಲಿ ಅವ್ರ ರಾಜ ಅವರೇ ಕಮಾಂಡೋ ಅಂತ ಹೇಳ್ತೀವಿ, ಇಲ್ಲ ಕ್ಯಾಪ್ಟನ್ ಅಂತ ಹೇಳ್ತೀವಿ, ನಾಯಕತ್ವ ಅಂತ ಹೇಳ್ತೀವಿ. ಅವರು ಯುದ್ಧದಲ್ಲಿ ಅವರು ಕುದುರೆ ಸತ್ತೋಗ್ಬಿಡುತ್ತೆ. ರಿಚರ್ಡ್ ಜಾನ್ಸನ್ ಕೆಳಗಡೆ ಬಿದ್ದೋಯ್ತಾರೆ. ಇದನ್ನ ಸುಲ್ತಾನ್ ಸಲಾವುದ್ದೀನ್ ನೋಡ್ತಾರೆ. ಅದೇ ಬೇರೆಯವರಾದ್ರೆ ಸಾಯಿಸ್ಬಿಡೋರು ಅವ್ರನ್ನ, ಇವನಿಂದ ಯುದ್ಧ ಆಯ್ತು ಅಂತ.
ಆದ್ರೆ ಅವ್ರು ಏನ್ ಮಾಡಿದ್ರು, 2 ಕುದುರೆನ ಕೊಟ್ಟು ನಟ್ಟಾ ನೀನು ನಿಮ್ಮೂರ್ಗ್ ಹೋಗು ಇಷ್ಟು ಅಂತ ವಾಪಸ್ ಕಳಿಸ್ಕೊಟ್ರು. ನೆಕ್ಸ್ಟ್ 6ನೇದು ಬಂದ್ಬಿಟ್ಟು ಒಬ್ಬ ವಯಸ್ಸಾದ ಮುದುಕ ಅಲ್ಲಿಗೆಲ್ಲ ಹೋಗ್ಬಿಡ್ತು, ಅವನ್ ಇಟ್ಕೊಂಬಂದ್ರು. ನೆಕ್ಸ್ಟ್ ಅವ ಇವ್ರು ಕೇಳಿದ್ರು, ಸಲಾವುದ್ದೀನು ನೀನ್ ಯಾಕೆ ಬಂದೆ ಇಲ್ಲಿಗೆ ಅಂತ. ನಾನು ಯುದ್ಧಕ್ಕೋಸ್ಕರ ಬರ್ಲಿಲ್ಲ ಸ್ವಾಮಿ, ನಾನು ಕುಣಿದ ಯಾತ್ರೆಗೋಸ್ಕರ ಹೋಗ್ತಾ ಇದೆ, ಟೆಂಡರ್ ಕಾಕ್ ನಟ್ ಕುಣಿದ ಯಾತ್ರೆ ಮಾಡಕ್ ಹೋಗ್ತಾ ಇದೆ, ನನ್ನ ಕರ್ಕೊಂಡ್ ಬಂದ್ಬಿಟ್ರು ಅಂತ. ಅವಾಗ ಅವರು ಇವ್ರನ್ನ ಕುಣಿದ ಯಾತ್ರೆ ಕರ್ಕೊಂಡೋಗಿ ಮಾಡಿಸಿ ಅವ್ರ ಊರ್ ಕರ್ಕೊಂಡೋಗಿ ಬಿಡಿ ಅಂತ ಆರ್ಡರ್ ಮಾಡಿದ್ರು. ಇದೆಲ್ಲ ನೋಡುವಾಗ ನಮ್ಗೆ ಏನ್ ಅನಿಸ್ತದೆ, ಪಿಕ್ಚರ್ ಅಲ್ಲಿ ಒಂದು ಹೀರೋ ಮಾಡ್ತಾರಲ್ಲ, ಪಿಕ್ಚರ್ ಸ್ಟೋರ್ ನೋಡ್ದಂಗೆ ಇದೆಯಲ್ಲ, ಒಂದು ಪಿಕ್ಚರ್ ಅಲ್ಲಿ ಒಂದು ಹೀರೋ ಹಿಂಗಿಂಗೆಲ್ಲ ಆರ್ಡರ್ ಮಾಡ್ತಾರಲ್ಲ, ಆ ರೀತಿ ಇದೆ ಅಲ್ವಾ. ಇದು ಖಂಡಿತ ನಿಜವಾಗಿ ನಡೆದಿದ ಒಂದು ಸ್ಟೋರಿ. ನಿಜವಾಗಿ 850 ವರ್ಷ ಮುಂಚೆ ಕಾಡು ಮನುಷ್ಯರು ಅಂತ ಹೇಳ್ತೀವಿ, ಕಾಡು ಮನುಷ್ಯರು, ರಾಕ್ಷಸರು, ಕೊಡೂರ ಮನುಷ್ಯರು, ಆಯ್ತಾ, ಅಂತ ಕಾಲದಲ್ಲಿ ಇಂಥ ಮನುಷ್ಯ ಇದ್ರ. ಅದೇ ರೀತಿ ಅವ್ರನ್ನ ಅದೇ ಇಂಗ್ಲೆಂಡ್ ಅವರು, ಅದೇ ಮುಸ್ಲಿಂ ಕಂಟ್ರಿ ಅವರು, ಕ್ರಿಸ್ತ ಕಂಟ್ರಿ ಅವರು ಅವ್ರಿಗೆ ಶೆಲೆ ಇಟ್ಟು ಸ್ಟಾಚರ್ ಇಟ್ಟು ಇವತ್ತು ಅವ್ರಿಗೆ ಪೂಜೆ ಮಾಡ್ತಾ ಇದಾರಂತೆ. ಇವತ್ತು ಅವ್ರು ಪೂಜೆ ಮಾಡ್ತಾ ಇದಾರಂತೆ. 1990 ಇಡೀ ವರ್ಲ್ಡ್ ಅಲ್ಲೇ ಅವತ್ತು ಯುದ್ಧ ಆಗಿದ್ದ ದಿವಸಕ್ಕೆ ಅವ್ರಿಗೆ ಸೆಕೆಂಡ್ ಸನ್ಮಾನ ಮಾಡಿ ಟೈಮ್ಸ್ ಆಫ್ ಇಂಡಿಯಾ ಅಂತ ಒಂದು ಪತ್ರಿಕೆ, ಆ ಪತ್ರಿಕೆಯಲ್ಲಿ ಎಲ್ಲ ಕಂಟ್ರಿಯಲ್ಲಿ ಸುಲ್ತಾನ್ ಸಲಾವುದ್ದೀನ್ ಇಂಥ ವ್ಯಕ್ತಿ ಅಂತ ಪೇಪರ್ ಅಲ್ಲಿ ಹಾಕಿದ್ರಂತೆ. ಇದೆಲ್ಲ ನೋಡಿದ್ರೆ ಒಂದು ಪಿಕ್ಚರ್ ಅಲ್ಲಿ ಆಗೋ ಸ್ಟೋರಿ ತರ ನಮ್ಗೆ ಕಾಣ್ತಾ ಇದೆ, ಆದ್ರೆ ನಿಜವಾಗಿ ಸ್ಟೋರಿ. ಇವ್ರನ್ನ ಏನಂತೀವಿ, ಇವ್ರು ತತ್ವ ಮನುಷ್ಯ ಅಂತ ಹೇಳ್ತೀವಿ, ಬಂಗಾರ ತತ್ವ ಮನುಷ್ಯ ಅಂತ ಹೇಳ್ತೀವಿ. ಈ ಬಂಗಾರ ತತ್ವ ಮನುಷ್ಯರು ಇದ್ದಿದ್ದಕ್ಕೆ ಇವತ್ತು ಕೆಲವರು ಇದ್ದಾರೆ, ಅದಕ್ಕೆ ಮಳೆ ಬೆಲೆ ಆಯ್ತಾ ಇರೋದು. ಓಕೆ, ಇದೆಲ್ಲ ನಮ್ಗೆ ನೋಡುವಾಗ ಸ್ಟೋರಿ ಅಲ್ಲ, ಇದು ನಿಜವಾಗಿ ಆಗಿರೋ ಘಟನೆ. ಅದಕ್ಕೆ ಇವತ್ತು ಸುಲ್ತಾನ್ ಸಲಾವುದ್ದೀನ್ ಸೆತ್ತಿಲ್ಲ, ಇವತ್ತು ಎಲ್ಲಾರ ಜೀವನದಲ್ಲಿ ಅವ್ರು ಇದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾದಲ್ಲಿ 1990 ಇಡೀ ವರ್ಲ್ಡ್ಗೆ ಆ ಬುಕ್ ಅಲ್ಲಿ ಬರೆದು ಅವ್ರ ಫೋಟೋ ಹಾಕಿದ್ದಾರೆ. ಯಾವತ್ತು ಮರೆಯಕ್ಕಾಗತ್ತಾ? ಈ ಬುಕ್ ಅಲ್ಲಿ ಅವ್ರ ಸ್ಟೋರಿ 850 ವರ್ಷ ಆದ್ರೂ ಅವ್ರ ಸ್ಟೋರಿ ಬುಕ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಎಂತ ತತ್ವ, ಎಂತ ಬಂಗಾರ ತತ್ವ ಅದಿರ್ಬೇಕಲ್ಲ ನನಗೆ. ಓಕೆ, ಸೇಮ್ ಅದೇ ರೀತಿ ಇವ್ರನ್ನ ಮೀರಿಸಿ, ಅಂದ್ರೆ ಸುಲ್ತಾನ್ ಸಲಾವುದ್ದೀನ್ ಮೀರ್ಸಿರೋ ಒಬ್ರು ಇದ್ದಾರೆ. ಸಾಕಷ್ಟು ಜನ ಇರ್ತಾರೆ, ನಮ್ಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಹಲೋ ಲೀಡರ್ಸ್, ಪಾರ್ಟ್ನರ್ಸ್, ಕೇಳಿಸ್ಕೊಳ್ಳಿ, ಆಲಿಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಒಬ್ಬ ಮನೆಯಲ್ಲಿ ಇವ್ರನ್ನ ಮೀರ್ಸೋರು ಇದಾರೆ ಅಂತ ಹೇಳ್ದಲ್ವಾ, ಅದಕ್ಕೆ ಮುಂಚೆ ಒಂದು ಸ್ಟೋರಿ ಹೇಳ್ಬಿಟ್ಟು ಆಮೇಲೆ ಅಲ್ಲಿಗೆ ಬರ್ತೀನಿ. ಸುಲ್ತಾನ್ ಸಲಾವುದ್ದೀನ್ ಮೀರ್ಸಿರೋರು ಇದಾರೆ ಅಂತ ಒಬ್ರು ಹೇಳ್ದಲ್ಲ, ಒಂದು ಸ್ಟೋರಿ ಆಮೇಲೆ ಬರ್ತೀನಿ. ಒಂದು ಮನೆಯಲ್ಲಿ ಒಂದು ತಾಯಿ ಒಬ್ಬ ಮಗ, 8-9 ವರ್ಷ ಮಗ ಇರೋಗ್ಬಿಟ್ಟು, ಏನೋ ಕಾಯಿಲೆ ಬಂದು ಇರೋಗ್ಬಿಡ್ತಾರೆ. ಅವಾಗ ಆ ಊರಿಗೆ ಬುದ್ಧ ಬಂದಿದ್ದಾರೆ. ಎಲ್ಲಾರು ಹೇಳ್ತಾರೆ, ನಿನ್ ಮಗನ ತಗೊಂಡು ಹೋಗು ಬುದ್ಧನ ಹತ್ರ ಹೇಳು, ಅವ್ರ ದೊಡ್ಡ ದೇವರು, ದೊಡ್ಡ ಶಕ್ತಿ ಇದೆ ಅವ್ರ ತಾವ, ನಿನ್ ಮಗನ್ನ ಬದುಕಿಸ್ತಾರೆ ಹೋಗಿ ಅಂತ ಹೇಳ್ತಾರೆ.
ಅವಾಗ ಆ ತಾಯಿ ಮಗನ ತಗೊಂಡೋಗಿ ಬುದ್ಧರ ಹತ್ರ ಹೋಗ್ಬಿಟ್ಟು, ಬುದ್ಧ ದೇವ್ರೆ, ನಾನು ಒಬ್ಬನೇ ಮಗ, ಹಿಂಗ ಹೋಗ್ಬಿಟ್ಟ, ನೀವು ದೊಡ್ಡ ನಾಣಿ ಅಂತೆ, ನಿಮ್ಗೆ ಅಷ್ಟೊಂದು ಶಕ್ತಿ ಇದೆ ಅಂತೆ, ನೀವು ದೇವ್ರು ಅಂತೆ, ನನ್ ಮಗನ ಬದುಕಿಸ್ಕೊಡಿ ಅಂತ ಕೇಳ್ತಾರೆ. ಅವಾಗ ಬುದ್ಧ ಯೋಚನೆ ಮಾಡ್ತಾರೆ, ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಈ ತಾಯಿಗೆ ಏನ್ ಹೇಳ್ಬೇಕು, ಅವ್ರ ಮೈಂಡ್ ಗೊತ್ತಿದೆ, ಸತ್ವ ಅಷ್ಟೇ ಆಯ್ಸು, ಬದುಕಿಸ್ಕ ಆಗಲ್ಲ ಯಾರ ಕೈಲಿ, ಹಂಗೆ ಬದುಕಿದ್ರೆ ಇವತ್ತು ನಮ್ ದೇಶ ಹೆಂಗೋ ಆಗ್ಬಿಡ್ತಾ ಇತ್ತು. ಅವಾಗ ಬುದ್ಧ ಹೇಳಿದ್ರು, ನನ್ಗೊಂದ್ ಮಾತು ಕೊಡಮ್ಮ ತಾಯಿ. ಏನ್ ದೇವ್ರೆ, ಮಾತು ಕೊಡ್ತೀಯ? ಸತ್ಯವಾಗಿ ಸತ್ಯ ಮಾತು ಕೊಡ್ತೀನಿ, ಏನೇ ಬೇಕಾ ನಾನು ಮಾಡಕ್ ರೆಡಿ ಇದ್ದೀನಿ, ನೀವ್ ಏನೇ ಇಲ್ಲ ಮಾಡ್ತೀನಿ, ನನ್ ಮಗ ಬದುಕಬೇಕು ಅಷ್ಟೇ ಅವ್ರು ಹೇಳಿದ್ರು. ಸರಿ, ಮಾತು ತಗೊಂತಾರೆ. ಮಾತು ಹೇಳ್ತಾರೆ, ನಿನ್ ಮಗ ಬದುಕ್ಬೇಕಂದ್ರೆ ನಿನ್ ಮಗಳ ಬದಲಾಗಿ ಯಾರನ್ನ ಜೀವ ಬಿಡಕ್ಕೆ ರೆಡಿ ಇರ್ಬೇಕು. ನೋಡಿ, ಅದ್ ಅರ್ಥ ಮಾಡ್ಕೊಳ್ಳಿ. ನಿನ್ ಮಗ ಬದುಕ್ಬೇಕಂದ್ರೆ ನಿನ್ ಮಗಳಿಗೆ ಬದಲು ಯಾರನ್ನ ಜೀವ ಕೊಡಕ್ ರೆಡಿ ಇರ್ಬೇಕು. ಅಂತವ್ರು ಯಾರೇ ಇದ್ರೆ ಕರ್ಕೊಂಬ, ನಿನ್ ಮಗನ ಬದುಕಿಸ್ತೀನಿ ಅಂತಾರೆ ಬುದ್ಧ. ಯಾರು ಬರ್ತಾರೆ? ಯಾರು ಜೀವ ಕೊಡಕ್ ಬರ್ತಾರೆ? ಆ ತಾಯಿನೇ ಮುಂದೆ ಬರ್ತಾ ಇಲ್ಲ. ಕೆಲವು ತಾಯಿಗಳು ಇರ್ತಾರೆ, ಮಕ್ಕಳ ಬಂದು ಜೀವ ಬಿಡೋರು ಇರ್ತಾರೆ, ಎಲ್ಲಾರು ಹಂಗಿಲ್ಲವಲ್ಲ. ಇನ್ನು ಮುಂದೆ ನಿಮ್ಗೆ ಸ್ಟೋರಿ ಅರ್ಥ ಆಗಿರ್ತದೆ, ಏನಂತ ಅರ್ಥ ಆಗಿರ್ತದೆ. ನಾನು ಇನ್ನೇನು ಜಾಸ್ತಿ ಮುಂದಕ್ಕೆ ಹೋಗಲ್ಲ. ಈ ರೀತಿ ಬುದ್ಧ ಹೇಳಿದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಓಕೆನಾ? ಇನ್ನೊಂದು ಸ್ಟೋರಿ ಕೇಳಿದ್ರೆ ನೀವು, ಅದೇ ಬುದ್ಧನ ತರ ಆ ತಾಯಿ ಹೋಗುವಾಗ, ಯಾರ ಮನೆಯಲ್ಲಿ ಸಾವಿಲ್ಲ, ಆ ಸಾವಿಲ್ಲ ಮನೆಯಲ್ಲಿ ಸಾಸಿವೆ ಕಾಳು ತಗೊಂಬ ಅಂತ ಹೇಳ್ತಾರೆ. ಯಾರ ಮನೇಲಿ ಸಾವಿಲ್ಲ? ಎಲ್ಲಾರ ಮನೇಲಿ ಸಾವಿದೆ ಅಲ್ವಾ? ಆ ಸ್ಟೋರಿ ನಾನು ಕೇಳಿದ್ದೀನಿ. ಸಾವಿಲ್ಲ ಮನೆಯಲ್ಲಿ ಸಾಸಿವೆ ಕಾಳು ತಗೊಂಬಂದ್ರೆ ನಿನ್ ಮಗನ ಬದುಕಿಸೋ ಒಂದು ಪಿಕ್ಚರ್ ಅಲ್ಲಿ ಸ್ಟೋರಿ ಬಂದಿದೆ. ಅದು ಇವರು ಈ ಮಗುಕ್ಕೋಸ್ಕರ ಯಾರು ಜೀವ ಬಿಡೋರಿದ್ರೆ ಕರ್ಕೊಂಬ ಅಂತ ಅಂದ್ರು. ಇದು ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಇದಕ್ಕೂ ಇನ್ನು ನಾನು ಸ್ಟೋರಿ ಹೇಳೋದಕ್ಕೂ ಲಿಂಕ್ ಇದೆ. ಆದ್ರೆ ಒಬ್ಬ ವ್ಯಕ್ತಿ ಬೇರೆಯವ್ರನ್ನ ಉಳಿಸ್ಕೊಳ್ಳಕ್ಕೆ ತನ್ನ ಜೀವ ಕೊಟ್ಟಿದ್ದಾರೆ, ಬೇರೆಯವ್ರನ್ನ ಕಾಪಾಡನ್ ಜೀವ ಕೊಟ್ಟಿದ್ದಾರೆ. ಅವ್ರನ್ನ ತತ್ವ ಅಂತ ಹೇಳಕ್ಕಾಗತ್ತೆ? ಬಂಗಾರ ತತ್ವ ಅಂದ ಎಷ್ಟು ಹೇಳಿದ್ರು ಸಾಲದು. ಸಿಂಹ ತತ್ವನು ಬಂಗಾರ ತತ್ವ ಎರಡಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ನಿಮಗೆ ನಾನು ಇವತ್ತು ಅರ್ಥ ಮಾಡ್ಸಕ್ಕೆ ಈ ಸ್ಟೋರಿ ಹೇಳ್ತಾ ಇರೋದು. ಇದು ಸೆಕೆಂಡ್ ಯುದ್ಧ, ಸೆಕೆಂಡ್ ವರ್ಲ್ಡ್ ಯುದ್ಧ ಆಗುವಾಗ 1959-60 ಅಂತ ಇರ್ತದೆ. ಸೆಕೆಂಡ್ ವಾರ್ ಆಗಿರುವಾಗ ಅವಾಗ ಹಿಟ್ಲರ್ ರಾಜ್ಯ, ನೀವೆಲ್ಲ ಬುಕ್ಕಲ್ಲಿ ಓದಿರ್ತೀರ, ಕೇಳಿರ್ತೀರ. ಹಿಟ್ಲರ್ ಅಂದ್ರೆ ತುಂಬಾ ಕೊಡೂರ ಮನುಷ್ಯ, ರಾವಣನಿಗಿಂತ 10 ಪಟ್ಟು ಕೊಡೂರ. ಆಯ್ತಾ? ಸಿಂಹ ತತ್ವ, ಕೊಡೂರ ತತ್ವ ಅಂತ ಗೊತ್ತು. ಹಿಟ್ಲರ್ ಬಗ್ಗೆ ನೀವು ಕೇಳಿದ್ದೀರಾ? ಗುಂಪಾಗೆ ಸಾಯಿಸೋದು, ಅನುಗಳನ್ನ ಚಿತ್ರಹಿಂಸೆ ಕೊಡೋದು. ಆ ಹಿಟ್ಲರ್ ಆ ರೀತಿ ಮಾಡ್ತಾ ಇದ್ರು. ಇದು ನಿಮ್ಗೆಲ್ಲ ಗೊತ್ತಿರ್ತದೆ, ಬುಕ್ಕಲ್ಲಿ ಓದಿರ್ತೀರ, ಸ್ಟೋರಿಯಲ್ಲಿ ಓದಿರ್ತೀರ. ಸಾಕಷ್ಟು ಪಿಕ್ಚರ್ಗಳು ಬಂದಿದೆ ಹಿಟ್ಲರ್ ಅಂತ. ಸೇಮ್ ಅವರು ಇಂಗ್ಲೆಂಡ್. ಓಕೆ, ಆ ಕಾಲದಲ್ಲಿ, ಆ ಟೈಮಲ್ಲಿ ಪೋಲಂದ್ ದೇಶ ಅಂತ ಒಂದು ದೇಶ ಇದೆ, ಪೋಲಂದ್ ಅಂತ. ಮ್ಯಾಪ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನೋಡಿ. ಆ ಪೋಲಂದ್ ಕ್ರಿಶ್ಚಿಯನ್ ದೇಶ. ಅಲ್ಲಿ ಯುದ್ಧ ಆಗಿ ಆ ದೇಶದವರೆಲ್ಲ ಇಟ್ಕೊಂಡ್ ಬರ್ತಾರೆ ಹಿಟ್ಲರು. ಅವಾಗ ಅವ್ರ ರಾಜ್ಯ ಇರುವಾಗ ಇಟ್ಕೊಂಡ್ಬಂದು ಏನ್ ಮಾಡ್ತಾರೆ ಅಂದ್ರೆ, ಅವ್ರನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ. ಹಂಗೆ ಸಾಯಿಸಲ್ಲ, ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ ಅಂತ. ಸಿಂಹ ಕೊಡೂರ ತತ್ವ ಹಿಟ್ಲರ್ಗಿತ್ತು. ಆವಾಗ ಅಲ್ಲಿ ಒಂದು ಕ್ಯಾಂಪ್ ಅಂತ ಮಾಡ್ತಾರೆ. ಅದು ಕ್ಯಾಂಪ್ ಹೆಸರು ಏನಪ್ಪ ಅಂದ್ರೆ ಆಶ್ವೀಸ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ. ಇದು ಇಂಗ್ಲಿಷ್ ನಲ್ಲಿ ಇದೆ,
ಅಶ್ವೀಸ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂದ್ರೆ ಜೈಲ್ ಅಂತ ಇಟ್ಕೊಳ್ಳಿ. ಅಲ್ಲಿ ಏನ್ ರೂಲ್ಸ್ ಅಂದ್ರೆ ಅಲ್ಲಿ ಯಾರು ಸಿಕ್ಕಿದ ಅವರೆಲ್ಲ ಕರ್ಕೊಂಬಂದು ಅಲ್ಲಿ ಸುತ್ತನೆ ಬಿಸ ಕೊಟ್ಟು ಸಾಯಿಸೋದು, ಆ ಜೈಲ್ ಹೆಸರು. ಅದರಲ್ಲಿ ಪೋಲೆಂಡ್ ದೇಶದವ್ರನ್ನ ಒಬ್ಬರನ್ನ ಇಟ್ಕೊಂಡ್ಬರ್ತಾರೆ. ಬುಕ್ಕಲ್ಲಿ ಹೇಳಿದ್ದಾರೆ, ಅವ್ರ ಹೆಸರು ಬಾಯಿಗೆ ಅವ್ರಿಗೆ ಬರ್ತಾ ಇಲ್ಲ, ಅಷ್ಟು ಉದ್ದ ಹೆಸರಿದೆ. ಅದಕ್ಕೆ ನಾವು ಶಾರ್ಟ್ ಆಗಿ ಒಂದು ಜೇಮ್ಸ್ ಅಂತ ಇಟ್ಕೊಳ್ಳೋಣ. ಜೇಮ್ಸ್ ಅಂತ ಕ್ರಿಸ್ಟಿಯನ್ ಅವರು ಜೇಮ್ಸ್ ಅಂತ ಇಟ್ಕೊಳ್ಳೋಣ. ಅವರು ಆ ಜೈಲಲ್ಲಿ ಇರ್ತಾರೆ. ಆ ಜೈಲಿಂದ 3 ಜನ ಕೈದಿಗಳು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಜೀವ ಭಯ, ಜೀವ ಉಳಿಸ್ಕೋಬೇಕು ಅಂತ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿರ ಆ ಕಮೋಡ ಹಿಟ್ಲರ್ ರಾಜ್ಯದಲ್ಲಿ ಹಿಟ್ಲರ್ ಒಂದು ನಾಯಕತ್ವದಲ್ಲಿ ಒಬ್ಬ ಕಮೋಡ ಇರ್ತಾನೆ. ಅವನು ಇನ್ಯಾರು ತಪ್ಪಿಸ್ಕೊಂಡು ಹೋಗ್ಬಾರ್ದು, ಇವ್ರು ಬುದ್ಧಿ ಕಲಿಸ್ಬೇಕು ಅಂತ ಒಂದು 10 ಜನ ಸೆಲೆಕ್ಟ್ ಮಾಡ್ತಾನೆ. 10 ಜನನ ಸೆಲೆಕ್ಟ್ ಮಾಡಿ ಆ ಜೈಲಲ್ಲಿ, ಆ ಕ್ಯಾಂಪಲ್ಲಿ 10 ಜನನ ಸಪ್ರೇಟ್ ಕೂಡಾಕ್ಬಿಟ್ಟು ಅವ್ರಿಗೆ ಊಟ ನೀರಿಲ್ಲಂಗೆ ಸಾಯಿಸ್ಬೇಕು. ಆರ್ಡರ್ ಇದೆಯಾ? ಎಂತ ಒಂದು ಸಿಂಹ ತತ್ವ ನೋಡಿ. ಊಟ ನೀರಿಲ್ಲಂಗೆ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಅವ್ರ ಸಪ್ರೇಟ್ ಹಾಕ್ತಾರೆ. ಅದರಲ್ಲಿ ಒಬ್ಬರು ಪೋಲೆಂಡ್ ದೇಶದವರು, ಜೇಮ್ಸ್ ಅಂತ, ಅವರು ಇನ್ನೇನು 5 ದಿನ 6 ದಿನ ಆಗಿದೆ, ಹೊಟ್ಟೆ ನೀರಿಲ್ಲ, ಊಟ ಇಲ್ಲ, ಏನಿಲ್ಲ, ನೀರು ಸಾಯ್ತಾ ಬರ್ತಾ ಇರ್ತವ್ರೆ. ಅವಾಗ ಅವರು ಹೊರಡೆ ಕೂತ್ಕೊಂಡು ಅಳ್ತಾ ಇದ್ದಾರೆ. ನಾನು ಇನ್ನು ಆಚೆ ಹೋಗಕ್ ಆಗಲ್ಲ, ನಾನು ಇನ್ನು ಸತ್ತೋಗ್ಬಿಡ್ತೀನಿ, ನನ್ನ ಹೆಂಡತಿ ಮಕ್ಕಳು ನೋಡಕ್ ಆಗಲ್ಲವಲ್ಲ, ದೇವ್ರೆ ಎಂತ ನನಗೆ ಶಿಕ್ಷೆ ಕೊಟ್ಟಿದೀಯಾ, ನಾನು ಏನ್ ತಪ್ಪು ಮಾಡಿದೆ ಅಂತ 2 ದಿನ ಅಳ್ತಾನೆ ಇರ್ತಾರೆ. ಊಟ ಎಲ್ಲ ತಿಂದಿರಿಲ್ಲ, ಇನ್ನು ಅಳದೇ ಕಳ್ಸ ಅವ್ರಿಗೆ, ಅಳ್ತಾ ಇರ್ತಾರೆ. ಆವಾಗ ಅದೇ ದೇಶದವರು, ಪೋಲೆಂಡ್ ದೇಶದವರು ಒಬ್ಬರು ಫಾದರ್, ಅವ್ರ ಹೆಸರು ಕೋಲ್ಪೆ ಅಂತ, ಕೋಲ್ಪೆ ಫಾದರ್ ಅಂತ. ಕ್ರಿಶ್ಚಿಯನ್ ಅವರು ಫಾದರ್ ಯಾರಂತೀವಿ, ಫಾದರ್ ಅಂತ ಹೇಳ್ತೀವಿ. ಅವನ್ನ ಇಟ್ಕೊಂಬಂದು ಹಾಕ್ಬಿಟ್ಟಿದ್ದಾರೆ ಜೈಲಲ್ಲಿ. ಅವಾಗ ಇವರು ಅವರು ಆ ಜೇಮ್ಸ್ ಅಳ್ತಾ ಇರೋದನ್ನ ನೋಡ್ಬಿಟ್ಟು ಆ ಕಮೋಡ್ ಹತ್ರ ಹೋಗ್ಬಿಟ್ಟು ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಅಳ್ತಾರೆ. ನೋಡಿ, ಆ ಜೇಮ್ಸ್ ಅವರು ಹೆಂಡತಿ ಮಕ್ಕಳನ್ನ ನೋಡ್ಬೇಕಂತ ಅಳ್ತಾ ಇದಾರೆ 2 ದಿನ ಅಂತ. ಅವನ್ನ ಬಿಟ್ಬಿಡಿ, ನನ್ನ ಆ ಜೈಲ್ಗೆ ಹಾಕಿ, ಅಂದ್ರೆ ಊಟ ಇಲ್ಲ ನೀರಿಲ್ಲ ಸಾಯಿಸಕ್ 10 ಜನನ ಸೆಲೆಕ್ಟ್ ಮಾಡಿದ್ರಲ್ಲ, ಅದು ನನ್ನ ಹಾಕ್ಬಿಡಿ, ಅವನ್ನ ಬಿಟ್ಬಿಡಿ, ಅವನ್ನ ಬಿಡುಗಡೆ ಮಾಡಿ, ಅವನು ಹೋಗ್ಲಿ ಅಂತ. ಆವಾಗ ಆ ಕಮೋಂಡೋ ಹೋಗ್ಲಿ ಸರಿ, ಅವನಿಗೆ ಬಂದು ನೀನ್ ಬರ್ತೀಯಾ ಬಾ ಅಂದ್ಬಿಟ್ಟು ಅವನ್ನ ಬಿಡುಗಡೆ ಮಾಡ್ತಾರೆ. ಆ ಜೇಮ್ಸನ್ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಆವಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಅವ್ರ ಊರಿಗೆ ಹೋಗ್ತಾರೆ. ಈ 10 ಜನ ಒಳಗಡೆ ಇವ್ರಿದ್ರಲ್ಲ ಈ ಫಾದರು, ಆವಾಗ ನನ್ ಊಟ ಇಲ್ಲ ತಿಂಡಿ ಇಲ್ಲ ಅವ್ರು ಅಳ್ತಾ ಇರ್ಲಿಲ್ಲ, ಫೀಲಿಂಗ್ ಮಾಡ್ಕೊಂತ ಇರ್ಲಿಲ್ಲ. ಅಲ್ಲಿ ಇರೋರ್ನೆಲ್ಲ ಸೇರ್ಸ್ಕೊಂಡು ಪ್ರೇಯರ್ ಮಾಡೋದು, ಒಂದು ಮಾಸ್ಕ್ ಪ್ರೇಯರ್ ಮಾಡೋದು, ಒಂದು ಹಾಡು ಹೇಳೋದು, ಈ ರೀತಿ ಹೇಳ್ತಾ ಇದ್ರು. ಒಬ್ಬರೊಬ್ರೆ ಸಾಯ್ತಾ ಇದ್ರು, ಊಟ ಇಲ್ಲ ನೀರಿಲ್ಲ, ಒಬ್ಬರು ಸಾಯ್ತಾ ಇದ್ರು. ಇವ್ರೊಬ್ರು ಮಾತ್ರ ಉಳ್ಕೊಂಡ್ರು, ಸ್ವಲ್ಪ ಜೀವ ಉಸಿರಾಡ್ತಾ ಇತ್ತು. ಅವಾಗ ಬೇರೆಯವ್ರನ್ನ ಇಟ್ಕೊಂಡ್ಬಂದ್ರು, ಆ ಜೈಲು ಹಾಕಿ ಬೇರೆಯವ್ರನ್ನೆಲ್ಲ ಇಟ್ಕೊಂಡ್ಬರ್ತಾರೆ ಹಿಟ್ಲರ್ ರಾಜ್ಯದಲ್ಲಿ. ಆವಾಗ ಜಾಗ ಸಾಲ್ತಾ ಇಲ್ಲ, ಆ ಜೈಲಲ್ಲಿ ಆ ಕ್ಯಾಂಪ್ ಅಲ್ಲಿ ಜಾಗ ಬೇಕು. ಈ ಮುದುಕ ಇನ್ನ ಸಾಯ್ತಾ ಇಲ್ಲವಲ್ಲ, ಇವನ್ನ ಸಾಯಿಸ್ಬೇಕಂತ ವಿಷ ಇಂಜೆಕ್ಷನ್ ಕೊಡಕ್ಕೆ ಹೋಗ್ತಾರೆ. ಇವ್ರು ಗೊತ್ತಾಗ್ಬಿಡ್ತದೆ ಈ ಫಾದರ್ಗೆ ನನಗೆ ವಿಷ ಇಂಜೆಕ್ಷನ್ ಹಾಕಿ ಸಾಯಿಸಕ್ ಬರ್ತಾರೆ ಅಂತ. ಅವಾಗ ಆ ಫಾದರು ನಗುತ್ತ ಎಡಗೈಯಿಂದ ಎತ್ತು ಕೊಟ್ರಂತೆ, ತಗೊಳ್ಳಿ ಇಂಜೆಕ್ಷನ್ ಹಾಕಿ ಅಂತ.
ನೋಡಿ ಎಂತ ಬಂಗಾರ ತತ್ವ ಇರಬೇಕು. ಅವ್ರು ಯಾರು ಗೊತ್ತಿಲ್ಲ, ಇವ್ರಿಗೆ ಅವ್ರು ಗೊತ್ತಿಲ್ಲ. ಅವ್ರ ಜೀವ ಉಳಿಸ್ಕೊಳ್ಳಕ್ಕೆ ಇವ್ರ ಜೀವ ಕೊಟ್ರು ನೋಡಿ. ಇದು ಯಾಕೆ ಹೇಳ್ತಾರೆ? ಬುದ್ಧ ಹೇಳಿದ್ರಲ್ಲ, ನಿನ್ ಮಗನ ಜೀವ ಉಳಿಸ್ಕೊ. ಯಾರನ್ನ ಜೀವ ಕೊಟ್ಟೆ ನನ್ ಜೀವ ಉಳಿಸ್ತೀನಂತ ಯಾರು ಕೊಡ್ತಾರೆ? ಆದ್ರೂ ಜೀವ ಕೊಟ್ಟಿದ್ದಾರೆ ನೋಡಿ. ಇವ್ರನ್ನ ಯಾವ ತತ್ವ ಅಂತ ಹೇಳಕ್ಕಾಗತ್ತೆ? ಅಲ್ಲೋ ಲೀಡರ್ಸ್, ಪಾರ್ಟ್ನರ್ಸ್, ಕೇಳಿಸ್ಕೊಳ್ಳಿ, ಆಲಿಸ್ಕೊಳ್ಳಿ. ಈ ಬಂಗಾರ ತತ್ವ ನನ್ನಲ್ಲಿ ಇದೆಯಾ? ಈ ಬಂಗಾರ ತತ್ವ ನನ್ನಲ್ಲಿ ಇದ್ರೆ ನಾನ್ಯಾಕೆ? ನನ್ನ ಲೈಫ್ ಬಂಗಾರ ತರ ಆಗಲ್ಲ. ಯೋಚನೆ ಮಾಡಿ ನೀವು. ಇದನ್ನ ರಾವಣ ಯಾವ ತತ್ವ ಇತ್ತು? ಸಿಂಹ ತತ್ವ ಇತ್ತು, ಕೊಡೂರು ತತ್ವ ಇತ್ತು. ಅದೇ ರೀತಿ ಗೌರವರು ಯಾವ ತತ್ವ ಇತ್ತು? ಉರಿಯೋದನ ಯಾವ ತತ್ವ ಇತ್ತು? ಸಿಂಹ ತತ್ವ. ಅದೇ ಹಿಟ್ಲರ್, ಲಾಸ್ಟ್ ಅಲ್ಲಿ ಹಿಟ್ಲರ್ ಹೆಂಗ್ ಸತ್ರು? ಎಲ್ಲೋ ಹೋಗಿ ಒಂದು ಅಡವಿಯಲ್ಲಿ ಒಂದು ಗುಹೆಯಲ್ಲಿ ಹೋಗ್ಬಿಟ್ಟು ಮುಚ್ಚಿಕೊಂಡು ಅಲ್ಲೇ ಊಟ ನೀರಲ್ಲೇ ಹಂಗೆ ಸತ್ತೋಗ್ಬಿಡಿ ಹಿಟ್ಲರ್. ಅಂತ ಅಟ್ಟುಲ್ಯ ಮಾಡಿ, ಅಂತ ಅಗಮ್ ಮಾಡಿ ಆ ಜನನ ಸಾಯಿಸಿ, ಲಕ್ಷ ಜನನ ಸಾಯಿಸಿ ಲಾಸ್ಟ್ ಏನಾದ್ರು. ಅದೇ ನೋಡಿ ಬಂಗಾರ ತತ್ವ ಇರೋ ಮನುಷ್ಯರು ಯಾರು? ರಾಮಚಂದ್ರ, ಶ್ರೀರಾಮಚಂದ್ರ ಬಂಗಾರ ತತ್ವ ಮನುಷ್ಯ ಅಲ್ವಾ? ತನ್ನ ತಾಯಿ ನಿನ್ ಕಾಡಿಗೆ ಹೋಗ್ಬೇಕು 14 ವರ್ಷ ವನವಾಸ ಮಾಡ್ಬೇಕು ಅಂತ ಹೇಳಕ್ಕೆ ಒಂದು ಮಾತಾಡ್ದಂಗೆ ವನವಾಸ ಹೊಟ್ರು. ಆ ತತ್ವ ಎಂತ ತತ್ವ ಅಂತ ಹೇಳ್ತೀವಿ? ಬಂಗಾರ ತತ್ವ ಅಂತ ಹೇಳ್ಬೋದಲ್ವಾ? ಅದೇ ರೀತಿ ಪಾಂಡವರು ಎಂತ ತತ್ವ? ಬಂಗಾರ ತತ್ವ ಅಂತ ಹೇಳ್ಬೋದಲ್ವಾ? ಅದೇ ಯೇಸು ಕ್ರಿಸ್ತನ ಕಲ್ಲಲ್ಲಿ ಹೊಡೆದು, ಸಿಲುವೆಯಲ್ಲಿ ಆಣಿ ಹೊಡೆದು, ಮೊಲೆ ಹೊಡೆದು ಸಾಯಿಸ್ತಾ ಇದ್ರು. ಆವಾಗ ಅವ್ರು ಹೇಳಿದ್ರು, ನನ್ನ ಯಾರು ಸಾಯಿಸ್ತಾರೆ ಅವ್ರನ್ನ ಸಂಬಿಸ್ಬಿಡಿ, ಅವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತ ಹೇಳ್ಬಿಟ್ಟು ಸಾಯಿದ್ರು. ಯಾರು? ಯೇಸು ಕ್ರಿಸ್ತ. ಎಂತ ಬಂಗಾರ ತತ್ವ! ಆ ಬಂಗಾರ ತತ್ವನ ಅವ್ರು ಅಳವಡಿಸ್ಕೊಂಡು ಅದಕ್ಕೆ ಇವತ್ತು ದೇವರಾಗಿದ್ದಾರೆ. ಅದೇ ರೀತಿ ಬುದ್ಧನ ಎಷ್ಟು ಜನ ಗೇಲಿ ಮಾಡಿದ್ರು, ಎಷ್ಟು ಜನ ಕಿಂಡಲ್ ಮಾಡಿದ್ರು. ಬುದ್ಧ ಒಂದು ವೇಷಿಗೆ ಹುಟ್ಟಿರೋನು, ಒಂದು ವೇಷಿಗೆ ಮಗ ಅಂತ ಗೇಲಿ ಮಾಡಿದ್ರು. ಆದ್ರೆ ಅವ್ರನ್ನ ಸಂಸ್ಬಿಡಿ ಅಂದ್ರು ಬುದ್ಧ. ಸೇಮ್ ಅದೇ ರೀತಿ ಸಾಕ ಜನ ಹೇಳ್ಬೋದು ನಾವಿನ್ನ, ಸಿಕ್ಕಾಪಟ್ಟೆ ಇದ್ದಾರೆ. ಏನು? ಸಿಂಹ ತತ್ವದವರು ಇದ್ದಾರೆ, ಬಂಗಾರ ತತ್ವದವರು ಇದ್ದಾರೆ. ಸಿಂಹ ತತ್ವದವರು ಅವ್ರು ಲಾಸ್ಟ್ ಏನಾದರು? ಬಂಗಾರ ತತ್ವದವರು ಇವತ್ತೇನಾಗಿದ್ದಾರೆ? ಅವ್ರು ಇವತ್ತು ಸೆತ್ತಿಲ್ಲ. ಎಷ್ಟು ವರ್ಷ ಆದ್ರೂ, 850 ವರ್ಷ ಆದ್ರೂ ಇವತ್ತು ಸೆತ್ತಿಲ್ಲ ಸುಲ್ತಾನ್ ಸಲಾವುದ್ದೀನ್. ಅವ್ರಿಗೆ ಫೋನ್ ಮಾಡ್ಬೇಕು. ಇವತ್ತು ದೇವ್ರ ಪೂಜೆ ಮಾಡ್ತಾರೆ. ಯಾಕೆ? ಆ ಬಂಗಾರ ತತ್ವ ಅವ್ರೊಳಗೆ ಇದ್ದಿದ್ದಕ್ಕೆ. ನಮಗ್ ಪೇ ಮಾಡವ್ರೆ. ಆ ಬಂಗಾರ ತತ್ವ ಅವ್ರೊಳಗೆ ಇಲ್ಲ ಅಂದ್ರೆ ಖಂಡಿತ ಇದಾಯ್ತಾ ಇದರಲ್ಲಿ ನನ್ನ ಸ್ಟೋರಿ ಒಂದು ಹೇಳ್ತೀನಿ. ಇದು ನನ್ನ ತಂದೆ ನನಗೆ ಹೇಳಿರೋದು. ನನ್ನ ಹೆಸರು ನಟರಾಜ್ ನಾಯ್ಡು ಅಂತ, ನಮ್ಮ ತಂದೆ ಹೆಸರು ರಂಗಸ್ವಾಮಿ ನಾಯ್ಡು ಅಂತ, ನಮ್ಮ ತಾತನ ಹೆಸರು ನಾಗಯ್ಯ ನಾಯ್ಡು ಅಂತ, ಅವ್ರ ತಂದೆ ಹೆಸರು ಸುಬ್ಬಯ್ಯ ನಾಯ್ಡು ಅಂತ. ನನಗೆ ಹೇಳ್ತಂಗ ಗೊತ್ತು, ಆಮೇಲೆ ಗೊತ್ತಿಲ್ಲ. ಸುಬ್ಬಯ್ಯ ನಾಯ್ಡು ಅಂತ ನಮ್ಮ ತಾತನಿಗೆ ಅಪ್ಪ. ಆ ಸುಬ್ಬಯ್ಯ ನಾಯ್ಡನವರು ನಾನು ಯಾರು ಹೇಳಿಲ್ಲ, ನಂಬೋದಿಲ್ಲ ಅನ್ಬಿಟ್ಟು ನಮ್ಮ ರಾಜ ಸರ್ ಮತ್ತೆ ಒಂದ್ಸಾರಿ ಹೇಳಿದೆ, ನಮ್ಮ ಮನೆಯವ್ರಿಗೆ ಹೇಳಿದೀನಿ.
ಅವರು ದೊಡ್ಡ ಜಮೀನ್ದಾರು, ದೊಡ್ಡ ಅಷ್ಟಿಷ್ಟ ಅಲ್ಲ. 6 ಕುದುರೆ ಹಾಕಿ ಗಾಡಿಯಲ್ಲಿ ಸಾರಾಟ್ಕೊಂಡು ಓಡಾಡ್ತಾ ಇದ್ರಂತೆ. ಆದ್ರೆ ಸುಬ್ಬಯ್ಯನಾಯ್ಡು ನಮ್ಮ ತಾತನಿಗಪ್ಪ. ಸಕ್ಕತ್ ಜಮೀನು, ಎಷ್ಟು 60-70 ಹಸುಗಳು, ಸಾಕಷ್ಟು ಹಣ ಕರಗಲ್ಲು, ದೊಡ್ಡ ಜಮೀನ್ದಾರು. ಸುಬ್ಬಯ್ಯ ನಾಯ್ಡು ಬರ್ತಾರಂದ್ರೆ 6 ಕುದುರೆ ಕಟ್ಕೊಂಡ ಒಂದು ಗಾಡಿಯಲ್ಲಿ ಹೋಗ್ತಾರೆ. ಎಲ್ಲಾರು ಆ ಕಾಲದಲ್ಲಿ ಹಿಂಗ ಟವಲ್ ಎತ್ಕೊಂಡು ಸೊಟ್ಟ ಕಟ್ಕೊಂಡು ನಮಸ್ಕಾರ ಮಾಡೋದು ಸುಬ್ಬಯ್ಯ ನಾಯ್ಡು ಬಂದ್ರು ಅಂತ ಮನ್ಸ. ಆದ್ರೆ ಅವ್ರೊಳಗೆ ಸಿಂಹ ತತ್ವ ಇತ್ತು, ಕೊಡೂರ ತತ್ವ ಇತ್ತು, ಮಿರ್ಗ ತತ್ವ ಇತ್ತು. ಅವ್ರು ಏನ್ ಮಾಡಿದ್ರಂತೆ, ಹಸುಗಳು ಹಾಲು ಕೊಡ್ತಾ ಇಲ್ಲ ಅಂದ್ರೆ ಹಸುಗೆ ಬಾಯಿ ಕಟ್ಟಾಕ್ಬಿಟ್ಟು ಚಾಡಿ ತಗೊಂಡು ಹೊಡಿಯೋರಂತೆ, ಹಾಲು ಕೊಟ್ಟಿಲ್ಲ ಅಂತ. ಕಲ್ಸ್ಕಾರ ಸರಿಯಾಗಿ OTP ಕೆಲಸ ಮಾಡಿಲ್ಲ ಅಂದ್ರೆ ಫೋನ್ ಮಾಡೋದು, ಮರಕ್ಕೆ ಕಟ್ಟಾಕ್ಬಿಟ್ಟು ಚೌಟಿಯಲ್ಲಿ ಹೊಡಿಯೋರಂತೆ. ಹೆಂಗ್ ಫೋನ್ ಮಾಡ್ಬೇಕು? 3 ದಿನ ಊಟ ಹಾಕಲ್ಲ ಅಂತ ಅವ್ರಿಗೆ. ಆ ರೀತಿ ಸಿಂಹ ತತ್ವ ಅವರಲ್ಲಿ ಇತ್ತು. ಅದೇ ಹೆಂಗೆ, ಎಷ್ಟು ಆಸ್ತಿ ಇತ್ತು ಲೆಕ್ಕನೇ ಇಲ್ಲ ಅಂತ ಅವ್ರಿಗೆ. ಇಲ್ಲಿ ತೋರ್ಸಲ್ವಾ ಈಗ? ಆ ಜಮೀನು ಇತ್ತು. ಸರಿ, ಅವ್ರಿಗೆ ಫೋನ್ ಮಾಡಿ 2 ಆ ತತ್ವ ಅವರಲ್ಲಿ ಇದ್ದಿದ್ದಕ್ಕೆ 2 ಅವ್ರಿಗೆ ಅವ್ರು ಮಾಡಿದ ಆಸ್ತಿ ಅವರೇ ತಗೊಂಡೋಗವ್ರ ಐಟಮ್. ನಮ್ಗೆ 1 ರೂಪಾಯಿ ಇಲ್ಲ ಆಗಿದೆ, ಇದು ಪೇ ಮಾಡ್ಬೇಕು. ಇವತ್ತು ಅವ್ರ ಆಸ್ತಿ ಇದ್ದಿದ್ರೆ ನಾವ್ ಇವತ್ತು ರಾಜರು ಮಹಾರಾಜರ ಮಕ್ಕಳ ನಾವ್ ಇರ್ಬೋದಾಯ್ತು. ಯಾಕೆ ಆ ಸಿಂಹ ತತ್ವ ಇದ್ದಿದ್ದಕ್ಕೆ ಮಾಡಿದ್ದಾರೆ. ಇದು ಪೇ ನಮಗ್ ಅವ್ರು ಹೋದ್ಮೇಲೆ ನಮ್ ತಾತ ನಾಗೇನ ಹೇಳ್ತಾರ ಸ್ವಲ್ಪ ಇತ್ತು ಆಸ್ತಿ ಜಮೀನು. ಅವ್ರು ಹೋದ್ಮೇಲೆ ನಮ್ ತಂದೆ ತರ ಸ್ವಲ್ಪ ಇತ್ತು. ನನಗೆ 8 ವರ್ಷ ಇರುವಾಗ ಒಂದ್ 5 ಎಕರೆ ಜಮೀನು ಲಾಸ್ಟ್ ಅಲ್ಲಿ ಮಾರ್ಕೊಂಬುದು ನಮ್ಮ ಅಪ್ಪ. ನನಗೆ 8 ವಯಸ್ಸು ಆವಾಗ, ಅಷ್ಟು ಬುದ್ಧಿ ಇಲ್ಲ, ಅಷ್ಟು ಮೆಚುರಿಟಿ ಮೈಂಡ್ ಇಲ್ಲ. ಎಷ್ಟು 400 ರೂಪಾಯಿ ಮಾಡ್ಕೊಂಬಂದ್ರು. 5 ಎಕರೆ ಜಮೀನಿನ 400 ರೂಪಾಯಿ. ಯಾವಾಗ 1968, ನನಗೆ 8 ವಯಸ್ಸು ಇರುವಾಗ. ನಮ್ಮಮ್ಮ ಅಳ್ತಾ ಇದ್ರು, ಒಂದು ಮಾತ್ರ ಆಸ್ತಿ ಇತ್ತು, ಅದನ್ನ ಮಾರ್ಕೊಂಡ್ ಬಂದ್ಬಿಟ್ರ. ಯಾಕೆ ನಮ್ ತಂದೆ 2 ಹೆಂಡ್ತಿದ್ರು, ಒಬ್ರು ಹೆಂಡ್ತಿ ಫಸ್ಟ್ ಹೋಗ್ಬಿಟ್ರು. ಆಮೇಲೆ ನಮ್ ತಾಯಿನ ಮದುವೆ ಮಾಡ್ಕೊಂಡಿದ್ದು. 9 ಜನ ಮಕ್ಕಳು, ಸಾಕ್ಬೇಕು, ಏನ್ ಮಾಡ್ತೀರಾ, ಮಾರ್ಕೊಂಬಂದ್ರು. ಅಲ್ಲಿಗೆ ನಮ್ಮ ಸುಬ್ಬಯ್ಯ ನಾಯ್ಡು ಮಾಡಿದ ಆಸ್ತಿ ಕ್ಲೋಸ್. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಬಂಗಾರ ತತ್ವ ಇಟ್ಟಿದ್ರೆ ಇವತ್ತು ನಾವು ಮಹಾರಾಜ ಮಕ್ಕಳ ತರ ಇರ್ಬೋದಾಯ್ತು, ಆಸ್ತಿ ಉಳ್ಕೊಂತ ಇತ್ತು. ಯಾರು ಶಾಪಗಳು ಖಂಡಿತ, ಯಾರು ಶಾಪಗಳು ಖಂಡಿತ ನಮಗೆ ಒಳ್ಳೆಯದಾಗಲ್ಲವಲ್ಲ. ಇದು ನಾವು ಹೇಳ್ತೀವಲ್ಲ ಎಲ್ಲಾನು ಕಾಮನ್ ಆಗಿ ಹೇಳ್ತೀವಿ. ಹಂಗಾಗಿ ಆದ್ರೆ ನಾನು ಇವತ್ತು ಏನು ಥಿಂಕ್ ಮಾಡ್ತೀನಿ ಅಂದ್ರೆ, ಅಲ್ಲೋ ಲೀಡರ್ಸ್ ಪಾರ್ಟ್ನರ್ಸ್ ಕೇಳಿಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಆದ್ರೆ ಆ ಸುಬ್ಬಯ್ಯ ನಾಯ್ಡು ತಾತ ಒಳಗೆ ಏನೋ ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ. ಇಲ್ಲ ಅವ್ರ ಮಗ ನಾಗಯ್ಯ ನಾಯ್ಡು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಮಾಡಿದಕ್ಕೆ ನನಗೆ ಇವತ್ತು ಮೋದಿಕೇರ್ ಸಿಕ್ಕಿದೆ. ಅದು ಮಾಡಿ ನನಗೆ ಮೋದಿಕೇರ್ ಸಿಕ್ಕಿದೆ. ಏನೋ ಸಣ್ಣ ಪುಟ್ಟ ಮಾಡಿರ್ತಾರೆ, ಅದಕ್ಕೆ ನನಗೆ ಮೋದಿಕೇರ್ ಸಿಕ್ಕಿದ. ನಾನು ಯಾವ ಹೇಳ್ತಾ ಇರ್ತೀನಿ, ಅದಕ್ಕೆ ನಿಮ್ಗೆಲ್ಲ ಹೇಳ್ತೀನಿ, ಮೋದಿಕೇರ್ ಎಲ್ಲಾರು ಸಿಕ್ಕಲ್ಲ. ನಮ್ ತಾತ ಮುತ್ತಾತ ಏನೋ ಪುಣ್ಯ ಕಾರ್ಯಗಳು ಸಣ್ಣ ಪುಟ್ಟ ಮಾಡಿದ್ರೆ ಮಾತ್ರ ಮೋದಿಕೇರ್ ಸಿಕ್ಕುತ್ತೆ. ಮೋದಿಕೇರ್ ನಾನ್ ಬೆಳಿಬೇಕಂದ್ರೆ ಬಂಗಾರ ತತ್ವ ಇರಬೇಕು. ಬಂಗಾರ ತತ್ವ ಇದ್ರೆ ನಾನ್ ಬೆಳಿತೀನಿ, ನನ್ ಮಕ್ಕಳು ಒಳ್ಳೇದಾಗತ್ತೆ. ಗೊತ್ತಿರ ಬಂಗಾರ ಮಡ್ಸ ಪಿಕ್ಚರ್ ರಾಜ್ಕುಮಾರ್ ಮಾಡಿರೋದು, ಇಡೀ ಇಷ್ಟು ಕ್ರಿಯೇಟ್ ಮಾಡ್ತು. ರಾಜ್ಕುಮಾರ್ ಪಿಕ್ಚರ್ ಬಂಗಾರ ಮಡ್ಸ ಪಿಕ್ಚರ್ ಇಷ್ಟು ಕ್ರಿಯೇಟ್ ಮಾಡ್ತು. 1 ವರ್ಷ ಓಡ್ತು ಥಿಯೇಟರ್ ಅಲ್ಲಿ. ಇವತ್ತು ಒಂದು ಪಿಕ್ಚರ್ ಬಂದ್ರೆ 1 ವಾರ ಓಡೋದೇ ಕಷ್ಟ. 1 ವರ್ಷ ಹೌಸ್ಫುಲ್ ಆಗಿ ಪಿಕ್ಚರ್ ಓಡ್ತು. ಯಾಕೆ? ಆ ಬಂಗಾರ ಮಡ್ಸ ಪಿಕ್ಚರ್. ಅದ್ರಲ್ಲಿ ಏನು ಆಕ್ಟ್ ಮಾಡಿಲ್ಲ, ಬಂಗಾರ ತರ ಬಾಳ್ಬಿಟ್ಟು ಹೋದ್ರು ಅವರು. ಮೋಸ ಮಾಡಿರೋರು ಹಾಲ್ ಮಾಡು ಎಲ್ಲ ಕುಟ್ಬಿಟ್ಟು ಲಾಸ್ಟ್ ನಲ್ಲಿ
ಅವರೆಲ್ಲ ಹೋದ್ರು ಅಫಿಷಿಯಲ್ ಲಾಸ್ಟ್ ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ನೋಡಿರ್ತೀರಾ. ಆಯ್ತಾ ನಿಮ್ದು? ಈ ರೀತಿ ಬಂಗಾರ ತತ್ವ ನನ್ನಲ್ಲಿ ಇದೆಯಾ? ಎಲ್ಲ ಮಾಡಕ್ಕಾಗಲ್ಲ. ಅವನು ಹೇಳಿದ್ರೆ ಇವರಲ್ಲಿ 100% ನಮ್ಗೆ ಇರಕ್ಕಾಗಲ್ಲ. 0.1%. ಅಲ್ಲೋ ಲೀಡರ್ಸ್, ಪಾರ್ಟ್ನರ್ಸ್, 0.1% ನನಗೆ ಇದ್ದು ಬಿಟ್ಟಿದ್ರೆ ನಾನಿವತ್ತು ಎಲ್ಲಿ ಇರ್ತಾ ಇದೆ? ನೀವೇ ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಅದಕ್ಕೆ ನಾನೀಗ ಮೋದಿಕರ್ ಬರ್ತೀನಿ. ನಮ್ಮ ಸಮೀರ್ ಸರ್ ಈ ರೀತಿ ಬಂಗಾರ ತತ್ವ ಮನಸ್ಸು ಅವರಲ್ಲಿ ಇದೆ. ನಂಬೋದು ಬಿಡ್ಬೋದು, ನಿಮಗೆ ಸೇರಿದು. ಏನಪ್ಪ ಇವ್ರಿಗೆ ಮೋದಿಕರಲ್ಲಿ ದುಡ್ಡು ಬರುತ್ತೆ, ಫಾರಿನ್ ಕಾರೆಲ್ಲ ಅದಕ್ಕೆ ಹೊಗಳ್ತಾರಂತ. ನೋ, ಆ ಬಂಗಾರ ತತ್ವ ಇದ್ದಿದ್ದಕ್ಕೆ 26 ವರ್ಷ ಯಂಗ್ ಮ್ಯಾನ್ ಇವತ್ತು ಮೋದಿಕರ್ನ ಸ್ಟಾರ್ಟ್ ಮಾಡಿ ಇವತ್ತು ಸಾಕಷ್ಟು ಲೈಫ್ ನ ಬದಲಾವಣೆ ಮಾಡ್ತಾ ಇದ್ದಾರೆ, ನನ್ನ ಸೇರಿಸ್ಕೊಂಡು. ಮೊನ್ನೆ ಅವ್ರು ನೋವು ಹಚ್ಕೊಂಡಿದ್ದಾರೆ. 13 ವರ್ಷ 1 ರೂಪಾಯಿ ಇನ್ಕಮ್ ಇಲ್ಲ. 13 ವರ್ಷ ಮೋದಿಕರ್ ಲಾಸ್ ಅಲ್ಲಿ ಓಡ್ತಾ ಇತ್ತು. ಬೇರೆ ಕಡೆಯಿಂದ ಅಮೌಂಟ್ ತಂದು ಮೋದಿಕರ್ಗೆ ಹಾಕ್ತಾ ಇದ್ರು. ಅವ್ರ ಅಮ್ಮ ಎಷ್ಟೋ ಫೈಟ್ ಮಾಡಿದ್ರು ಮೋದಿಕರ್ ಬಿಟ್ಬಿಡು ಬೇಡ ಅಂತ. ಬೇರೆ ಇಬ್ಬರು ಎಲ್ಲ ಹೇಳ್ತಾ ಇದ್ರು ಮೋದಿಕರ್ ಬೇಡ ಅಂತ, ಲಾಸ್ಟ್ ಅಲ್ಲಿ ಎಷ್ಟು ನಡೆಸ್ತೀರಾ ಬೇಡ ಅಂತ. ಆದ್ರೆ ಸಮೀರ್ ಸಾರ್ಗೆ ಆ ಬಂಗಾರ ತತ್ವ ಇದ್ದಿದ್ದಕ್ಕೆ ನನ್ನ ಕನ್ಸಲ್ಟೆಂಟ್, ನನ್ನ ಮೋದಿಕರ್ ಪಾರ್ಟ್ನರ್ ನನ್ನ ನಂಬ್ಕೊಂಡು ಬಂದಿದ್ದಾರೆ. ಅವ್ರು ನಾನು ಹಾಲ್ ಮಾಡಕ್ ರೆಡಿ ಇಲ್ಲ. ಏನೇ ಆಗಲಿ, ಏನೇ ಕಷ್ಟ ಬರ್ಲಿ, ನಾನು ಮೋದಿಕರ್ ಮುಂದೆ ತಗೊಂಡು ಹೋಗ್ತೀನಿ ಅಂತ ಬೇರೆ ಕಡೆಯಿಂದ ದುಡ್ಡು ತಂದು ಮೋದಿಕರ್ಗೆ ಹಾಕಿ, ಎಷ್ಟು ನೆಗೆಟಿವ್ ಬರಲಿ, ಎಷ್ಟು ಚಾಲೆಂಜ್ ಬರಲಿ, ಎಷ್ಟು ಅಡೆತಡೆ ಬರಲಿ, ಆದರೆ ಆ ಬಂಗಾರ ತತ್ವ ಒಳಗಡೆ ಸಿಂಹ ತತ್ವ ಇತ್ತು. ಸಿಂಹ ತತ್ವ ಇರಬೇಕು. ಯಾಕಿರಬೇಕು? ಸಿಂಹ ತತ್ವ ನಾವು ನೆಗೆಟಿವ್ ನ ಓಡಿಸಕ್ಕೆ ಸಿಂಹ ತತ್ವ ಇರಬೇಕು, ಶತ್ರುಗಳನ್ನ ಓಡಿಸಕ್ಕೆ ಸಿಂಹ ತತ್ವ ಇರಬೇಕು. ನಾನು ಸಕ್ಸಸ್ ಆಗಿ ನನ್ನ ಸಿಂಹ ತತ್ವ ಇರಬೇಕು. ಒಂದೇ ಆಗಿತ್ತು. ನನ್ನ ಟೀಮ್ ನ ಮುಂದೆ ಕರ್ಕೊಂಡು ಹೋಗಕ್ಕೆ ಸಿಂಹ ತತ್ವ ಇರಬೇಕು. ಫೋನ್ ಮಾಡ್ಬೇಕು ಗೊತ್ತಿಲ್ಲಲ್ವಾ, ನಂಬರು ಇಲ್ಲ. ಅದಕ್ಕೆ ಅವರು ನನ್ನ ಟೀಮ್ ನ ಫುಲ್ಫಿಲ್ ಮಾಡಕ್ಕೆ ಸಿಂಹ ತತ್ವ ಇರಬೇಕು. ಆದ್ರೆ ಬೇರೆಯವ್ರನ್ನ ಹಾಳು ಮಾಡಿ, ಬೇರೆಯವ್ರ ನೋವು ಕೊಟ್ಟು, ಬೇರೆಯವರಿಗೆ ಅನ್ಯಾಯ ಮಾಡಿ ಎಷ್ಟಾದ್ರೂ ಆ ಸಿಂಹ ತತ್ವ ನನಗೆ ಬೇಡ. ಎಷ್ಟಾದ್ರೂ ರಿಜೆಕ್ಟ್ ಮಾಡ್ಬೋದಾ? ಈ ರೀತಿ ಬಂಗಾರ ತತ್ವನ ನೀವು ಅಳವಡಿಸ್ಕೊಂಡ್ರೆ ನೋಡಿ, ನಿಮ್ಮ ಲೈಫ್ ಸ್ವರ್ಗ ಆಗತ್ತೆ. ಇವತ್ತು ನಿಮ್ಮ ಲೈಫ್ ಸ್ವರ್ಗ ಆಗಿಲ್ವ, ನಿಮ್ಮ ಮೊಮ್ಮಕ್ಕಳ ಲೈಫ್ ಸ್ವರ್ಗ ಆಗತ್ತೆ. ಯಾರಕ್ಕೋಸ್ಕರ ಕಷ್ಟ ಪಡ್ತಾ ಇದೀವಿ? ಮೊಮ್ಮಕ್ಕಳಿಗೋಸ್ಕರ ಕಷ್ಟ ಪಡ್ತಾ ಇದೀವಿ. ಅವ್ರ ಲೈಫ್ ಸ್ವರ್ಗ ಆಗ್ಬೇಕಾ ಬೇಡ? ಮುಂದೆ ಮೋದಿಕರು ಇರುತ್ತೋ ಬಿಡುತ್ತೋ, ಏನೇನೋ ಬೇರೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಎಲ್ಲ ಮಾಡ್ಲಿ ಅವರು. ಆದ್ರೆ ಅವ್ರ ಲೈಫ್ ಬಂಗಾರ ತತ್ವ ಆಗತ್ತೆ, ಸ್ವರ್ಗ ಆಗತ್ತೆ. ಇದನ್ನ ಅಳವಡಿಸ್ಕೊಂಡ್ರೆ ಮಾತ್ರ. ಬೇರೆಯವ್ರಿಗೋಸ್ಕರ ಬೇರೆಯವ್ರ ಬಿಸ್ನೆಸ್ ಹಾಳು ಮಾಡೋದು, ಬೇರೆ ಲೈಫ್ ನ ಹಾಳು ಮಾಡೋದು, ಬೇರೆಯವ್ರಿಗೆ ಮೋಸ ಮಾಡೋದು, ಅವ್ರ ಆಸ್ತಿನ ನನ್ನ ಆಸ್ತಿ ಅಂತ ಕೇಳ್ಕೊಳ್ಳೋದು, ಲೆಕ್ಕ ಮುಕ್ಕ ಮಾತಾಡೋದು, ಕೆಟ್ಟ ವರ್ಷದ ಮಾತಾಡೋದು, ಓಲ್ಡ್ ಮಾತಾಡೋದು, ಇದನ್ನೆಲ್ಲ ಬಿಟ್ಬಿಡಿ. ಅದಕ್ಕೆ ಮೋದಿಕರಿಗೆ ಬರೇ ದುಡ್ಡು ಮಾತ್ರ ಹೇಳ್ಕೊಡಲ್ಲ, ಬರೇ ಬಿಸ್ನೆಸ್ ಬಗ್ಗೆ ಹೇಳ್ಕೊಡಲ್ಲ, ಬರೇ ಸಕ್ಸಸ್ ಬಗ್ಗೆ ಹೇಳ್ಕೊಡಲ್ಲ, ಬರೇ ಕಾರು ಫಾರಿನ್ ಬಗ್ಗೆ ಹೇಳ್ಕೊಡಲ್ಲ, ಎಲ್ಲ ಹೇಳ್ಕೊಡ್ತಾರೆ. ಅದಕ್ಕೆ ಜೀವನ ಶಿಕ್ಷೆ ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ. ಇಷ್ಟು ಇವತ್ತು ನನ್ನ ಕಡೆಯಿಂದ ನಿಮಗೆ ಈ ಒಂದು ಬಂಗಾರ ತತ್ವ ಮನಸ್ಸು ಏನು, ಸಿಂಹ ತತ್ವ ಮನಸ್ಸು ಏನು, ಹೇಗೆ ಇರ್ಬೇಕು ಅನ್ನೋದನ್ನ ನಾನು ಸ್ಟೋರಿ ಮುಖಾಂತರ ಹೇಳಿದೀನಿ. ಆ ಬುಕ್ ತೋರಿಸ್ಬಿಟ್ಟಿರ್ತೀನಿ. ಬುಕ್ ಇಲ್ಲಿ ನಿಮಗೆಲ್ಲ ಈಗ ಕಾಣ್ಬೋದು. ಈ ಬುಕ್ ಅಲ್ಲಿ ಸಾಧನೆ ಮಾಡಿರೋರ ಬುಕ್ ಇದು. ಸಿಕ್ಕಾಪಟ್ಟೆ ಈ ಬುಕ್ ಅಲ್ಲಿ ನಾನು ಲಾಸ್ಟ್ ಟೈಮ್ ಒಂದ್ಸಲ ನಿಮಗೆ ಈ ಬುಕ್ ತೋರಿಸ್ಬಿಟ್ಟು ಈ ಬುಕ್ ಅಲ್ಲಿರೋ ಸ್ಟೋರಿ ಹೇಳಿ ಒಂದು ಬೇರೆ ಒಂದು ಟಾಪಿಕ್ ಬಗ್ಗೆ ಮಾತಾಡಿದೀನಿ. ಇದೆಲ್ಲ ಕೊಟ್ಟಿದ್ದಾರೆ. ಆ ತರ ಯಾರಾದ್ರೂ ಕಸ್ಟಮರ್ ಕೊಡಕ್ ಚಿಕ್ಕ ಮನಸ್ಸು ಒಳಗಡೆ ಫೋಟೋ ಶೇರ್ ಮಾಡಿ ಚೈನಾ ಪೇ ಮಾಡ್ತೀನಿ, ಅದನ್ನ ನನಗೆ ಕೊಡಿ. ಚೈನಾ ಗೋಡೆ ಎಷ್ಟು ದೊಡ್ಡದಿದೆ
ಅದು ದೊಡ್ಡದಿರ್ಬೇಕು ಅಂತ. ಚಿಕ್ಕ ಮನಸ್ಸೇ, ಚಿಕ್ಕ ಮನಸ್ಸಲ್ಲಿ ಅಷ್ಟು ದೊಡ್ಡದಾಗಿ ಇರ್ಬೇಕು. ಅದು ಇರೋರು ಇಲ್ಲೆಲ್ಲ ಫೋಟೋಗಳು ಹಾಕಿದ್ದಾರೆ, ಅವ್ರ ಸ್ಟೋರಿಗಳು ಇಲ್ಲಿ ಹಾಕಿದ್ದಾರೆ. ನಾನು ನಿನ್ನೆ ಈ ಟಾಪಿಕ್ ಬಗ್ಗೆ ನಿಮ್ಗೆ ಹೇಳಿದ್ರಲ್ವಾ, ನೋಡಿ ಇಲ್ಲಿದೆ ನೋಡಿ, ಇಲ್ಲಿ ಯಾರಿಗನ ಗೊತ್ತಾಯ್ತು, ತಮಿಳ್ ಓದಿರೋರಿಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇದೆ, ಸಿಂಹ ಮನಸ್ಸು ಬಂಗಾರ ಮನಸ್ಸು ಅಂತ ಈ ಟಾಪಿಕ್. ಸಿಂಹ ಮನಸ್ಸಿರೋರು ಹೆಂಗೆ, ಬಂಗಾರ ಮನಸ್ಸಿರೋರು ಹೆಂಗೆ ಅಂತ ಈ ಬುಕ್ ಓದಿರೋದ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು. ಯಾವುದು ನಿಮ್ಗೆ ಮೋಟಿವೇಶನ್ ಆಗಿ ಬಿಸ್ನೆಸ್ ಮಾಡಿ ದುಡ್ಡು ಬರಬೇಕು, ನಾನು ಅಚೀವ್ಮೆಂಟ್ ಬೇಕು, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಅಲೋ ಲೀಡರ್ಸ್, ಪಾರ್ಟ್ನರ್ಸ್, ಕೇಳಿಸ್ಕೊಳ್ಳಿ, ಆಲಿಸ್ಕೊಳ್ಳಿ, ಅಳವಡಿಸ್ಕೊಂಡ್ರೆ ಎಲ್ಲ ಅಳವಡಿಸ್ಕೊಳಕ್ ಆಗಲ್ಲ. ಆಯ್ತು, ನಾವೇನು ದೇವ್ರಲ್ಲ, ದೇವ್ರಾಗ್ಬಿಟ್ಟು ನಮ್ ನಡೀಕ್ ಆಗುತ್ತಾ? ಖಂಡಿತ ಆಗಲ್ಲ. ಆದ್ರೆ ಅದು 1% ನಾವು ಅಳವಡಿಸ್ಕೊಳ್ಳೋಣ. ಇಷ್ಟ ಹೇಳಿ ಇವತ್ತು ನನಗೆ ಒಂದು ಟೈಮ್ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ ಯು. ಯಾರು ಕಾಲಕ್ಕೆ ಬಂದಿರೋರೆಲ್ಲ ವೆಲ್ಕಮ್ ಟು ಬೋಧಿಕರ್ ಫ್ಯಾಮಿಲಿ ಅಂತ ವೆಲ್ಕಮ್ ಮಾಡ್ತೀನಿ. ಮತ್ತೆ ಯಾರು ಟೈಮ್ ಸರಿಯಾಗಿ ಬಂದಿರೋರಿಗೆ ವಾಟ್ಸ್ಆಪ್ ಟೈಮ್ ನಾನು ಮೇಂಟೈನ್ ಮಾಡ್ಕೊಳ್ಳಿ. ಟೈಮ್ ಬಗ್ಗೆ ಲಾಸ್ಟ್ ವೀಕ್ ನಾನು ಮಾತಾಡಿದ್ದೀನಿ. ಓಕೆ, ಮತ್ತೆ ಯಾರು ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಇದೆ, ಮತ್ತೆ ಬರ್ತ್ಡೇ ಇದೆ, ಅಲ್ಲಿ ವಿಶ್ ಮಾಡೋಣ. ಅವ್ರ 100 years ಹೆಲ್ತ್ ಹ್ಯಾಪಿ ಆಗಿರ್ಲಿ ಅಂತ ವಿಶ್ ಮಾಡೋಣ. ಮತ್ತೆ ನಾಳೆ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಒಬ್ಬ ಲೀಡರ್ ಬರ್ತಾರೆ, ಗೊತ್ತಿಲ್ಲ ನಿಮ್ಗೆ ಶುಕ್ರವಾರ ಯಾರು ಬರ್ತಾರಂತ. ಸೂಪರ್ ಟಾಪಿಕ್ ಬಗ್ಗೆ ಎಲ್ಲಾರು ನಾಳೆ ಬನ್ನಿ, ಅಟೆಂಡ್ ಮಾಡ್ಕೊಳ್ಳಿ. ಮಂದೆಂಡಲ್ಲಿ ಇದ್ದೀವಿ, ಇವತ್ತು ನಾಳೆ ಮಂದೆಂಡು ನಿಮ್ಮ ಟಾರ್ಗೆಟ್ ನ ಮುಗಿಸ್ಕೊಳ್ಳಿ. ಇಷ್ಟೇ ಶೇರಿಂಗ್ ಟೈಮ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ MC ಆಗಿರೋ ನಮ್ಮ ಅಮೂಲ್ ಬೇಬಿ ಅವರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಓಕೆ ಪ್ರದೀಪ್, ಹ್ಯಾಂಡ್ ಓವರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ಭುತವಾದಂತ ಮಾತುಗಳಲ್ಲಿ ಮತ್ತೆ ನಮ್ಮ ಚಿಕ್ಕ ಚಿಕ್ಕ ಕಥೆಗಳು ಹೇಳ್ತಾ ಇದ್ರುವಾಗ